Let's turn our Bibles to Luke's Gospel, chapter 14. ನಾವು ನಮ್ಮ ಸತ್ಯದ ವಾಕ್ಯವನ್ನು ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. I'm just going to read a few scriptures from this parable. ಈ ಒಂದು ಅಧ್ಯಾಯದಿಂದ ಕೆಲವು ವಾಕ್ಯಗಳನ್ನು ನಿಮಗೋಸ್ಕರ ನಾನು ಓದುತ್ತೇನೆ. And I'm going to share a few other things from the other verses. ಅದು ಮಾತ್ರವಲ್ಲದೆ ಬೇರೆ ಅಧ್ಯಾಯಗಳಿಂದ ಬೇರೆ ವಾಕ್ಯಗಳನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುತ್ತೇನೆ. Here the Bible says, ಇಲ್ಲಿ ವಾಕ್ಯವು ಹೇಳುತ್ತದೆ, Luke chapter 14 and verse 15. ಇಲ್ಲಿ ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 15ನೇ ವಾಕ್ಯವನ್ನು ಓದುವಂತ ಸಮಯದಲ್ಲಿ, Now one of those who sat at the table with him heard these things, and he said to him, ಊಟಕ್ಕೆ ಕೂತವರಲ್ಲಿ ಒಬ್ಬನು ಈ ಮಾತುಗಳನ್ನು ಕೇಳಿ, ದೇವರ ರಾಜ್ಯದಲ್ಲಿ ಊಟ ಮಾಡುವವನೇ ಧನ್ಯನು ಎಂದು ಹೇಳಲು ಯೇಸು ಅವನಿಗೆ ಹೇಳಿದ್ದೇನೆಂದರೆ, Blessed is he who shall eat from your table. ದೇವರ ರಾಜ್ಯದಲ್ಲಿ ಊಟ ಮಾಡುವವನೇ ಧನ್ಯನು. Then he said, there was a certain king who gave a great supper and invited many. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಒಬ್ಬ ದೊಡ್ಡ ಅರಸನು ಅಲ್ಲಿ ಪ್ರತಿಯೊಬ್ಬರಿಗೂ ಆ ಊಟಕ್ಕೆ ಔತಣವನ್ನು ಕೊಟ್ಟನು ಎಂದು ಬರೆಯಲ್ಪಟ್ಟಿದೆ. You see the same parable also in Matthew chapter 22. ಇದೇ ಸನ್ನಿವೇಶವನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲೂ ಸಹ ನೋಡಬಹುದು. There the Bible says, ಇಲ್ಲಿ ವಾಕ್ಯವು ಸತ್ಯದ ವಾಕ್ಯ ಹೇಳುತ್ತದೆ, a king prepared a great banquet. ಅಲ್ಲಿ ಇರುವಂತ ಅರಸನು ದೊಡ್ಡದಾಗಿ ಒಂದು ಕೂಟವನ್ನು ಅಲ್ಲಿ ಏರ್ಪಡಿಸಿದನು. He prepared a great banquet table. ಅಲ್ಲಿ ದೊಡ್ಡದಾಗಿ ಅಲ್ಲಿ ಔತಣವನ್ನು ಸಿದ್ಧಪಡಿಸಿ, and he told the servants to invite to bring everybody, to come everyone. He invited them. ಆತನಲ್ಲಿ ಇದ್ದಂತ ಸೇವಕರಿಗೆ ಎಲ್ಲರನ್ನು ಹೋಗಿ ಕರೆದುಕೊಂಡು ಬನ್ನಿರಿ, ಎಲ್ಲರಿಗೂ ಆಹ್ವಾನವನ್ನು ಕೊಡಿರಿ ಎಂದು ಹೇಳಿದನು. And the servant went and called everyone. ಅಲ್ಲಿ ಸೇವಕರು ಎಲ್ಲರ ಬಳಿಗೆ ಹೋಗಿ ಬನ್ನಿರಿ ಎಂದು ಕರೆದರು. And in the Bible says, ಸತ್ಯದ ವಾಕ್ಯ ಹೇಳುತ್ತದೆ, many rejected. ಅನೇಕ ಜನರು ತಿರಸ್ಕರಿಸಿದರು. They ignored the invitation of the king. ಅಲ್ಲಿ ಅರಸನು ಕೊಟ್ಟಂತ ಆಹ್ವಾನವನ್ನು ಅಲ್ಲಿ ತಿರಸ್ಕರಿಸಿದರು. And the king got very angry. ಇದನ್ನು ಕೇಳಿದ ಅರಸನು ಬಹಳ ಕೋಪ ಉಳ್ಳವನಾದನು. Again he sent the servants. ಮತ್ತೆ ಸೇವಕರನ್ನು ಕಳುಹಿಸಿದನು. The people whom I prepared, they are not worthy. Go to the poor people and highways and byways, invite them. ಯಾರ್ಯಾರನ್ನು ನಾನು ಕೂಟಕ್ಕೆ ಆಹ್ವಾನಿಸಿದನೋ ಅವರು ಇದಕ್ಕೆ ಯೋಗ್ಯರಲ್ಲ, ಅದರ ನಿಮಿತ್ತವಾಗಿ ನೀನು ಹೋಗಿ ಅಲ್ಲಿ ಏನು ಇಲ್ಲದೆ ಇರುವಂತವರು, ಬಡವರು, ದರಿದ್ರರನ್ನು ಕರೆದುಕೊಂಡು ಬಾ. And the servants went. ಅಲ್ಲಿ ಸೇವಕರು ಹೋದರು. And they said, the king is inviting you. He prepared a great banquet table. ಅಲ್ಲಿ ಹೋಗಿ ಹೇಳುತ್ತಾರೆ, ನಿಮಗೋಸ್ಕರ ಅರಸನು ದೊಡ್ಡದಾಗಿ ಅಲ್ಲಿ ಔತಣ ಕೂಟವನ್ನು ಸಿದ್ಧಪಡಿಸಿದ್ದಾನೆ. And they didn't come. ಅದನ್ನು ಕೇಳಿದರು. And you read this, both the parables, the Bible says the king was very ferocious and he was very angry. ಇದರಲ್ಲಿ ನಾವು ಓದುವಂತ ಸಮಯದಲ್ಲಿ ಅಲ್ಲಿ ಅರಸನು ಬಹಳ ಕೋಪ ಉಳ್ಳವನಾಗಿದ್ದನು ಎಂದು ಬರೆಯಲ್ಪಟ್ಟಿದೆ. Because they rejected the call of God, the call of a king. ಯಾಕಂದ್ರೆ ಅಲ್ಲಿ ದೇವರು ಮತ್ತೆ ಅರಸನ ಕರೆಯುವಿಕೆಯನ್ನು ತಿರಸ್ಕರಿಸಿದರು. The king got angry. ಅಲ್ಲಿ ಅರಸನು ಅಲ್ಲಿ ಕೋಪಗೊಂಡನು. Not only just because they did not come. ಅಲ್ಲಿ ಬರೀ ಅವರು ಏನೋ ಬಂದಿಲ್ಲ ಅನ್ನೋ ಮಾತ್ರಕ್ಕೆ ಮಾತ್ರ ಆತನು ಕೋಪಗೊಳ್ಳಲಿಲ್ಲ. He got angry because they gave excuses. ಆತನು ಯಾಕೆ ಕೋಪಗೊಂಡನು ಎಂದು ನೋಡುವಂತ ಸಮಯದಲ್ಲಿ ಅವರು ಆ ಒಂದು ಸನ್ನಿವೇಶಕ್ಕೆ ಅವರು ಅಲ್ಲಿ ನೋಡಬೇಕಾದ್ರೆ ಅವಕಾಶಕ್ಕೆ ಬರದೆ ಅವರಿಗೆ ಕೆಲವು ಕಾರ್ಯಗಳನ್ನು ಹೇಳುವುದಕ್ಕೆ ಪ್ರಾರಂಭಿಸಿದರು. They never paid any attention. ಅವರು ಅದಕ್ಕೆ ಬೇಕಾಗಿರುವಂತ ಒಂದು ಜ್ಞಾನವನ್ನು ಸಹ ಅಲ್ಲಿ ಕೊಡಲಿಲ್ಲ. They just ignored the invitation. ಅಲ್ಲಿ ಅವರಿಗೆ ಕೊಟ್ಟಂತ ಆಹ್ವಾನವನ್ನು ತಿರಸ್ಕರಿಸಿದರು. But above all that, the king was very furious and angry because they gave excuses. ಅದು ಮಾತ್ರವಲ್ಲದೆ ಅವರು ಬರಕ್ಕೆ ಆಗೋದಿಲ್ಲ ಎಂಬ ಕಾರ್ಯಗಳನ್ನು ಹೇಳಿದರ ನಿಮಿತ್ತವಾಗಿ ಅರಸನು ಬಹಳ ಕೋಪ ಉಳ್ಳವನಾದನು. They all gave lame excuses like many of us we give. ಅವರು ಸಹ ನಾವು ಕೊಡುವಂತ ಸನ್ನಿವೇಶಕ್ಕೆ ಉದಾಹರಣೆಗಳನ್ನು ಕೊಡುವ ರೀತಿಯಲ್ಲಿ ಅವರು ಸಹ ಆ ಒಂದು ಸಮಯಕ್ಕೆ ಅಲ್ಲಿ ಹೇಳುವುದಕ್ಕೆ ಪ್ರಾರಂಭಿಸಿದರು. They said, I have bought a cow, so I have to go and see. ಅಲ್ಲಿ ಕೆಲವರು ಹೇಳಿದರು, ನಾನು ಒಂದು ಹಸುವನ್ನು ಖರೀದಿಸಿದ್ದೇನೆ, ನಾನು ಅದನ್ನು ಹೋಗಿ ನೋಡಬೇಕು ಎಂದು ಹೇಳಿದರು. We have bought a land, so we want to go and see. ನಾವು ಒಂದು ಜಾಗವನ್ನು ತೆಗೆದುಕೊಂಡಿದ್ದೇವೆ, ಅದನ್ನು ನೋಡುವುದಕ್ಕೆ ಹೋಗಬೇಕು. I am just married, so I cannot come. ನಾನು ಈಗ ತಾನೇ ಮದುವೆ ಆಗಿದ್ದೇನೆ, ಅದರ ನಿಮಿತ್ತವಾಗಿ ನಾನು ಬರುವುದಕ್ಕಾಗುವುದಿಲ್ಲ. They refused the call of a king. ಅವರು ಅಲ್ಲಿ ಅರಸನ ಆಹ್ವಾನವನ್ನು ತಿರಸ್ಕರಿಸಿದರು. They rejected the call of the king. ಅಲ್ಲಿ ಅರಸನ ಆಹ್ವಾನವನ್ನು ತಿರಸ್ಕರಿಸಿದರು. The king has prepared a great banquet table in the palace. ಅಲ್ಲಿ ಅರಮನೆಯಲ್ಲಿ ಅರಸನು ದೊಡ್ಡದಾಗಿ ಔತಣ ಕೂಟವನ್ನು ಅಲ್ಲಿ ಸಿದ್ಧಪಡಿಸಿದ್ದಾನೆ. But they all rejected the invitation of the king. ಆದರೆ ಅರಸನ ಆಹ್ವಾನವನ್ನು ತಿರಸ್ಕರಿಸಿದರು ಎಲ್ಲರೂ. The king invited them. ಅಲ್ಲಿ ಅರಸನು ಅವರನ್ನು ಆಹ್ವಾನಿಸಿದನು. He's prepared a great banquet table and he's prepared everything and is ready on the table. ಅಲ್ಲಿ ಆ ಒಂದು ಜಾಗದಲ್ಲಿ ಔತಣ ಕೂಟವನ್ನು ಸಿದ್ಧಪಡಿಸಿ ದೊಡ್ಡದಾಗಿ ಅಲ್ಲಿ
ಚಾವಣಿಗಳನ್ನು ಹಾಕಿಸಿ ಅವರಿಗೋಸ್ಕರ ಅಲ್ಲಿ ಸಿದ್ಧನಾಗಿ ನಿಂತಿದ್ದಾನೆ. Today God is inviting each and every one of us to this banquet table. ಈ ದಿನದಲ್ಲಿಯೂ ಸಹ ದೇವರು ಆತನು ಸಿದ್ಧ ಮಾಡಿರುವಂತಹ ಔತಣ ಕೂಟಕ್ಕೆ ನಮ್ಮನ್ನು ಎಲ್ಲರನ್ನು ಆತನು ಕರೆಯುತ್ತಿದ್ದಾನೆ. As the king called them to come into the palace for the prepared banquet table, ಅದು ಯಾವ ರೀತಿಯಾಗಿ ಅರಸನು ತನ್ನ ಅರಮನೆಯಲ್ಲಿ ಸಿದ್ಧ ಮಾಡಿದಂತ ಆ ಒಂದು ಔತಣ ಕೂಟಕ್ಕೆ ಹೇಗೆ ಬರಮಾಡುವುದಕ್ಕೆ ಅವರಿಗೆ ಆಹ್ವಾನವನ್ನು ಕೊಟ್ಟನು. the King of Kings, the palace is the church, the body of Christ, is calling you and me and he's saying, I have prepared a grand banquet table for you. ರಾಜಾದಿ ರಾಜನು ಆತನು ಸಭೆ ಎನ್ನುವಂತ ಆತನ ಔತಣ ಕೂಟದಲ್ಲಿ ನಮಗೋಸ್ಕರ ನಾನು ಎಲ್ಲವನ್ನು ಸಿದ್ಧ ಮಾಡಿದ್ದೇನೆ ಎಂದು ದೇವರು ಕರೆಯುತ್ತಿದ್ದಾನೆ ಎಲ್ಲರನ್ನು. Hallelujah. 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 God is calling us. ದೇವರು ನಮ್ಮನ್ನು ಕರೆಯುತ್ತಿದ್ದಾನೆ. And is inviting us. ಆತನು ನಮಗೆ ಆಹ್ವಾನವನ್ನು ಕೊಡುತ್ತಿದ್ದಾನೆ. Because he's prepared a great banquet table for us. ಯಾಕಂದ್ರೆ ನಮಗೋಸ್ಕರ ಆತನು ಒಂದು ದೊಡ್ಡ ಔತಣ ಕೂಟವನ್ನು ನಮಗೋಸ್ಕರ ಸಿದ್ಧಪಡಿಸಿದ್ದಾನೆ. Maybe I'll just share quickly 2 or 3 things and we'll finish it. ನಾನು 2-3 ಕಾರ್ಯಗಳನ್ನು ಬೇಗ ಹೇಳಿ ನಾನು ಮುಗಿಸುತ್ತೇನೆ. The first thing is, ಮೊದಲನೇದಾಗಿ when we read in Psalms 23 and verse 5, ಅಲ್ಲಿ ಕೀರ್ತನೆಗಳು 23ನೇ ಅಧ್ಯಾಯದ 5ನೇ ವಾಕ್ಯವನ್ನು ಓದುವಂತ ಸಮಯದಲ್ಲಿ, here the Bible says, you prepared a table before me. ಅಲ್ಲಿ ನೋಡಬೇಕಾದ್ರೆ ನನಗೋಸ್ಕರ ನೀನು ಅಲ್ಲಿ ಔತಣವನ್ನು ಸಿದ್ಧಪಡಿಸಿದ್ದಿ. The Bible says, ಸತ್ಯದ ವಾಕ್ಯ ಹೇಳುತ್ತದೆ, we all know this verse very familiar. ನಮಗೆಲ್ಲರಿಗೂ ಗೊತ್ತಿರುವಂತ ಅಧ್ಯಾಯವಾಗಿದೆ. You prepared a table in the presence of my enemies. ಅಲ್ಲಿ ಹೇಳುತ್ತಾರೆ, ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದ್ದಿ. The first thing is the table of abundance. ಮೊದಲನೇದಾಗಿ ಅಲ್ಲಿ ಅತ್ಯಧಿಕವಾಗಿ ಸಮೃದ್ಧಿಯಾಗಿರುವಂತ ಒಂದು ಔತಣ ಕೂಟ. The King of Kings is calling us to the abundance of tables of great banquet that is prepared for his children. ಅಲ್ಲಿ ರಾಜಾದಿ ರಾಜನು ಸಮೃದ್ಧಿಯಾಗಿ ಕಾಣಲ್ಪಡುವಂತ ಕಾರ್ಯಗಳಿಗೆ ನಮಗೋಸ್ಕರ ಆತನು ಅಲ್ಲಿ ದೊಡ್ಡದಾಗಿ ಔತಣ ಕೂಟವನ್ನು ಸಿದ್ಧಪಡಿಸಿ ಎಲ್ಲವನ್ನು ಸಮೃದ್ಧಿಯಾಗಿ ಇಟ್ಟಿದ್ದಾನೆ. ಅದಕ್ಕೋಸ್ಕರ ನಮ್ಮನ್ನು ಕರೆಯುತ್ತಿದ್ದಾನೆ. There were one group of people. ಅಲ್ಲಿ ಒಂದು ಗುಂಪಾದ ಜನರಿದ್ದಾರೆ. They just never yielded to the attention. They never gave any attention to the king's call. ಅಲ್ಲಿ ಅರಸನ ಆಹ್ವಾನಕ್ಕೆ ಅವರು ಯಾರು ಕಿವಿಗೊಡಲಿಲ್ಲ. They refused to come into the palace. ಅವರು ಅರಮನೆಗೆ ಬರುವುದಕ್ಕೆ ಅವರು ತಿರಸ್ಕರಿಸಿದರು. They ignored the call of the invitation of the king. ಅಲ್ಲಿ ಅರಸನು ಕೊಟ್ಟಂತ ಆಹ್ವಾನವನ್ನು ತಿರಸ್ಕರಿಸಿದರು. But the other group, they followed and obeyed and they accept the invitation and they came to the palace and they enjoyed the great feast of the table. ಇನ್ನೊಂದು ಗುಂಪಾಗಿರುವಂತ ಜನರನ್ನು ನೋಡುವಂತ ಸಮಯದಲ್ಲಿ ಅವರಿಗೆ ಕೊಟ್ಟಂತ ಆಹ್ವಾನವನ್ನು ಅವರು ಸ್ವೀಕರಿಸಿಕೊಂಡು ಅದು ಮಾತ್ರವಲ್ಲ ಅರಮನೆ ಒಳಗಡೆ ಹೋಗಿ ಅವರಿಗೋಸ್ಕರ ಸಿದ್ಧವಾಗಿರುವಂತ ಆ ಒಂದು ಔತಣ ಕೂಟದಲ್ಲಿ ಭಾಗವಹಿಸಿ ಅದನ್ನು ಸಂತೋಷದಿಂದ ಸ್ವೀಕರಿಸಿದರು. Today there are many Christians. ಈ ದಿನದಲ್ಲೂ ಸಹ ಅನೇಕ ಕ್ರೈಸ್ತರಿದ್ದಾರೆ. They are that kind of a group. They will just not yield to the call of God, not yield to the invitation of God. They'll give no attention to the invitation of God. ಒಂದು ಬಗೆಯ ಜನರು ಗುಂಪಾಗಿರುವಂತ ಜನರಿದ್ದಾರೆ. ಅವರು ದೇವರ ಕರೆಯುವಿಕೆಗೆ ಕಿವಿಗೊಡುವುದಿಲ್ಲ, ದೇವರ ಕರೆಯುವಿಕೆಯನ್ನು ತಿರಸ್ಕರಿಸುತ್ತಾರೆ. ಅದು ಮಾತ್ರವಲ್ಲ, ದೇವರು ಅವರಿಗೋಸ್ಕರ ಅಲ್ಲಿ ಇಟ್ಟಿರುವಂತ ಔತಣ ಕೂಟಕ್ಕೂ ಸಹ ಹೋಗುವುದಕ್ಕೆ ಇಷ್ಟ ಪಡದೇ ಇರುವಂತ ಜನರಿದ್ದಾರೆ. But thank God for one more group of people. They come into the palace, the house of God, the church, and they enjoy the abundance of table the king has prepared for his children. ಆದ್ರೆ ಇನ್ನೊಂದು ಗುಂಪನ್ನು ನೋಡುವಂತ ಸಮಯದಲ್ಲಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಯಾಕಂದ್ರೆ ಅವರ ಕರೆಯುವಿಕೆಗೆ ಅವರು ಕಿವಿಗೊಟ್ಟು ಆತನು ಮಾಡಿದಂತ ಆಹ್ವಾನಕ್ಕೆ ಅವರು ಸ್ವೀಕರಿಸಿಕೊಂಡು ಆ ಒಂದು ಸಭೆಯ ಒಳಗಡೆ ಹೋಗಿ ಅವರಿಗೋಸ್ಕರ ನಿರ್ಮಿಸಿರುವಂತ ಆ ಒಂದು ಔತಣ ಕೂಟದಲ್ಲಿ ಅವರು ಸಿದ್ಧರಾಗಿ ಅಲ್ಲಿ ಭಾಗವಹಿಸುವಂತವರಾಗಿದ್ದಾರೆ. The Lord says, my children, I prepare a table before you. ಅದಕ್ಕೋಸ್ಕರವೇ ದೇವರು ಹೇಳುತ್ತಿದ್ದಾರೆ, ನಿಮಗೋಸ್ಕರ ನಾನು ಔತಣವನ್ನು ಸಿದ್ಧಪಡಿಸಿದ್ದೇನೆ ನನ್ನ ಮಕ್ಕಳೇ. The psalmist did not say, I have prepared a table or I am going to prepare the table. He said, I am preparing a table for you. ಅಲ್ಲಿ ಕೀರ್ತನೆಗಾರನ್ನು ನೋಡುವ ರೀತಿಯಲ್ಲಿ ಈಗಾಗಲೇ ನಾನು ನಿಮಗೋಸ್ಕರ ಔತಣವನ್ನು ಸಿದ್ಧಪಡಿಸಿದ್ದೇನೆ ಎಂದು ಹೇಳಲಿಲ್ಲ, ಇಲ್ಲವಾದ್ರೆ ಮುಂದಕ್ಕೆ ಹೋಗಿ ನಾನು ಮಾಡುತ್ತೇನೆ ಎಂದು ಹೇಳಲಿಲ್ಲ. ಈಗ ಈ ಸಮಯದಲ್ಲಿ ನಿಮಗೋಸ್ಕರ ಸಿದ್ಧ ಮಾಡುತ್ತಿದ್ದೇನೆ ಎಂದು ಬರೆಯಲ್ಪಟ್ಟಿದೆ. He prepares a table. It is the present tense, not past tense or future tense. ಅದು ಈ ಒಂದು ಈಗ ಎಂದು ಹೇಳುವಂತ ಸಮಯದಲ್ಲಿ ಅದು ಇಂದಿನ ಜೀವಿತವಾಗಲಿ ಇಲ್ಲ ಅಂದ್ರೆ ಮುಂದಕ್ಕೆ ಭವಿಷ್ಯತ್ ಕಾಲದಲ್ಲಿ ಆಗಲಿ ಅಲ್ಲ, ಈಗ ನಡೆಯುವಂತ ಸನ್ನಿವೇಶವನ್ನು ಇಟ್ಟುಕೊಂಡೇ ಅಲ್ಲಿ ಬರೆಯಲ್ಪಟ್ಟಿದೆ. He is not going to prepare. ಆತನು ಹೋಗಿ ಮುಂದಕ್ಕೆ ಹೋಗಿ ಆತನು ಸಿದ್ಧ ಮಾಡುವುದಿಲ್ಲ. Or is not inviting you to the table which is already cooked, cold, stale food. He wants to give a fresh food for his children at present. ಇಲ್ಲವಾದರೆ ಈಗಾಗಲೇ ಅಲ್ಲಿ ಸಿದ್ಧ ಮಾಡಿಕೊಂಡು ಅದು ತಣ್ಣಗೆ ಇರುವಂತ ಊಟವನ್ನು ಬಡಿಸುವುದಕ್ಕೆ ಆತನು ಇಷ್ಟಪಡುತ್ತಿಲ್ಲ. ಈಗ ನೀ ಬರುವಂತ ಸಮಯದಲ್ಲಿ ಹೊಸದಾಗಿ ಅಲ್ಲಿ ಬಿಸಿಯಾಗಿರುವಂತ ಆಹಾರವನ್ನು ಕೊಟ್ಟು ನಿಮ್ಮನ್ನು ಔತಣದಲ್ಲಿ ಸಿದ್ಧಪಡಿಸುವುದಕ್ಕೆ ದೇವರು ಇಷ್ಟಪಡುವಂತವನಾಗಿದ್ದಾನೆ. Hallelujah. Hallelujah. He does not want to give a cold, stale food. ಇಲ್ಲವಾದರೆ ಹಾಳಾಗಿರುವಂತ ಊಟವನ್ನು, ಇಲ್ಲವಾದರೆ ಅಲ್ಲಿ ತಣ್ಣಗೆ ಇರುವಂತ ಊಟವನ್ನು ಕೊಡುವುದಕ್ಕೆ ಆತನು
ಆತನು ಇಷ್ಟಪಡುತ್ತಿಲ್ಲ He ದೇವರು. likes to give fresh manna for his children. ಆತನು ಹೊಸದಾಗಿ ಈಗ ಮಾಡಿರುವಂತ ಮನ್ನವನ್ನು ಕೊಡುವುದಕ್ಕೆ ದೇವರು ತನ್ನ ಮಕ್ಕಳಿಗೆ ಆತನು ಇಷ್ಟಪಡುವಂತವನಾಗಿದ್ದಾನೆ. In the Bible we see ಸತ್ಯದ ವಾಕ್ಯದಲ್ಲಿ ನಾವು when ನೋಡುತ್ತೇವೆ, God gave them manna, ಅಲ್ಲಿ ದೇವರು ಅವರಿಗೆ ಅನುದಿನದ ಮನ್ನವನ್ನು ಕೊಡುವಂತ ಸಮಯದಲ್ಲಿ He told them to take it every day. ಅದು ಪ್ರತಿದಿನ ಅದನ್ನು ತೆಗೆದುಕೊಳ್ಳಬೇಕೆಂದು ಹೇಳಿದನು. Whatever they want, they have to take it for that day. ಅವರಿಗೆ ಏನು ಅವಶ್ಯಕತೆ ಉಂಟೋ ಆ ದಿನಕ್ಕೆ ಮಾತ್ರವೇ ಅವರು If ತೆಗೆದುಕೊಳ್ಳಬೇಕಿತ್ತು. they take it for tomorrow and keep it, that will become stale and get spoiled. ಒಂದು ವೇಳೆ ಅವರು ನಾಳೆಗೆ ಎಂದು ತೆಗೆದುಕೊಳ್ಳುವುದಾದರೆ ಅದು ಹಾಳಾಗಿ ಅದು ತಿನ್ನಕ್ಕಾಗದ ರೀತಿಯಲ್ಲಿ ಅದು ಹಾಳಾಗಿ ಹೋಗುತ್ತಿತ್ತು. So in the Old Testament we see God desired to give them fresh manna for that day. ಹಳೆಯ ಒಡಂಬಡಿಕೆಯಲ್ಲಿ ನೋಡುತ್ತೇವೆ, ದೇವರು ಆ ಒಂದು ದಿನಕ್ಕೆ ತಕ್ಕ ರೀತಿಯಲ್ಲಿ ಮನ್ನವನ್ನು ಕೊಡುವುದಕ್ಕೆ ಆತನು ಬಯಸುವಂತವನಾಗಿದ್ದನು. They cannot take it and preserve it for tomorrow. ಅವರು ಅದನ್ನು ತೆಗೆದುಕೊಂಡು ನಾಳೆಗೆ ಎಂದು ಅಲ್ಲಿ ಇಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲ. Hallelujah. Hallelujah. Same thing, God desires to give us fresh manna. That means we must read the word of God every day and get a fresh revelation, fresh manna from God every day. ಅದೇ ರೀತಿಯಾಗಿ ದೇವರು ಸಹ ಈ ಒಂದು ನಮ್ಮ ಜೀವಿತದಲ್ಲಿಯೂ ಸಹ ಆತನು ಆ ದಿನಕ್ಕೆ ಬೇಕಾಗಿರುವಂತ ಕಾರ್ಯಗಳನ್ನು ಮಾಡೋದಕ್ಕೆ ಆತನು ಬಯಸುವಂತವನಾಗಿದ್ದಾನೆ. ಹೊಸ ಮನ್ನವನ್ನು ಆ ದಿನಕ್ಕೆ ತಕ್ಕ ರೀತಿಯಲ್ಲಿ ಪ್ರಕಟಣೆಗಳನ್ನು ಕೊಟ್ಟು, ಅದು ಮಾತ್ರವಲ್ಲದೆ ಅನುದಿನವೂ ಸತ್ಯವೇದವನ್ನು ವಾಕ್ಯವನ್ನು ಓದುವ ರೀತಿಯಲ್ಲಿ ಆತನು ನಮ್ಮಿಂದ ಬಯಸುವಂತವನಾಗಿದ್ದಾನೆ. Jesus taught us the prayer in that we see, give us today our daily bread. ಯೇಸು ಕ್ರಿಸ್ತನು ಅಲ್ಲಿ ಪ್ರಾರ್ಥನೆ ಮಾಡುವುದನ್ನು ಹೇಳಿಕೊಟ್ಟನು, ಅನುದಿನದ ಆಹಾರವನ್ನು ನಮಗೆ ಕೊಡು. I don't want to ask you, but still I will ask you. ನಾನು ನಿಮ್ಮನ್ನು ಕೇಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ, ಆದರೂ ಸಹ How ಕೇಳುವಂತವನಾಗಿರುತ್ತೇನೆ. many of you all read the word of God every day? ಎಷ್ಟು ಜನರು ದೇವರ ವಾಕ್ಯವನ್ನು ಅನುದಿನವೂ ಓದುತ್ತೀರಾ? How many of you all daily spend time with the word of God? ಎಷ್ಟು ಜನ ಅನುದಿನವೂ ನಿಮ್ಮ ಸಮಯವನ್ನು ದೇವರ ವಾಕ್ಯಕ್ಕಾಗಿ ಎಂದು ಕಳೆಯುತ್ತೀರಾ? As we need physical food every day, so spiritual food that we need the word of God for our soul. ಆ ಶಾರೀರಿಕ ರೀತಿಯಾಗಿ ಯಾವ ರೀತಿಯಾಗಿ ಅನುದಿನಕ್ಕೆ ಆಹಾರ ಬೇಕೋ ಅದೇ ರೀತಿಯಾಗಿ ನಮ್ಮ ಆತ್ಮಕ್ಕೂ ಸಹ ಅನುದಿನದ ಆಹಾರವು, ವಾಕ್ಯ ಎಂಬುವಂತ ಅನುದಿನದ ಆಹಾರವು ಅವಶ್ಯಕತೆ ಉಳ್ಳದಾಗಿದೆ. Some people eat 4 times, 5 times every day and they put on weight. ಅಲ್ಲಿ ಜನರನ್ನು ನೋಡುವಂತ ಸಮಯದಲ್ಲಿ ಕೆಲವರು 4 ಬಾರಿ 5 ಬಾರಿ ಊಟವನ್ನು ಮಾಡ್ತಾರೆ ಅನುದಿನ. ಅದು ಮಾತ್ರವಲ್ಲ, ಅಲ್ಲಿ ದಪ್ಪಕ್ಕಾಗುವುದನ್ನು ನಾವು ನೋಡುತ್ತೇವೆ. Outward the man is very big, ಯಾವ ರೀತಿಯಾಗಿ ಆ ಒಂದು ವ್ಯಕ್ತಿ ಅಷ್ಟು ಬಲಶಾಲಿಯಾಗಿ ಅಷ್ಟು ದೊಡ್ಡದಾಗಿ ಕಾಣುತ್ತಾನೆ, but the inner man ಆದ್ರೆ ಒಳಗಡೆ ಇರುವಂತ ವ್ಯಕ್ತಿ is starving without food and is weak. ಆತನು ಹಸಿವಿನಿಂದ ಕಾಯುತ್ತಿದ್ದಾನೆ, ಆತನು ಬಹಳ ಅಲ್ಲಿ ಖಿನ್ನತೆಗೆ ಒಳಗಾಗಿದ್ದಾನೆ. My brother, my sister, ನನ್ನ ಪ್ರೀತಿಯುಳ್ಳ ಸಹೋದರ I ಸಹೋದರಿ, encourage you, ನಾನು ನಿಮಗೆ ಉತ್ಸಾಹಿಸುತ್ತೇನೆ, I challenge you, ನಾನು ನಿಮಗೆ ಸವಾಲನ್ನು I ಹೇಳುತ್ತೇನೆ, request you, ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. please spend time with the word of God every day. ದಯವಿಟ್ಟು ಅನುದಿನವೂ ದೇವರ ವಾಕ್ಯಕ್ಕೆ ನಿಮ್ಮ ಸಮಯವನ್ನು ಕೊಡಿರಿ. Many of your inner man is starving and is weak. ನಿಮ್ಮ ಒಳಗಡೆ ಇರುವಂತ ವ್ಯಕ್ತಿಯು ಆತನು ಹಸಿವಿನಿಂದ ಬಲವಿಲ್ಲದವನಾಗಿ ಕಾಣುತ್ತಿದ್ದಾನೆ. That's why many people fall in sin. Just little temptation they fall in sin because their inner man is weak. ಯಾಕೆ ಜನರು ಅಲ್ಲಿ ಕೆಲವು ಆ ಒಂದು ಸನ್ನಿವೇಶಗಳು ನೋಡಬೇಕೆ ಪಾಪದ ಒಳಗಡೆ ಬಿದ್ದು ಹೋಗುತ್ತಾರೆ? ಯಾಕೆಂದ್ರೆ ಅವರ ಒಳಗಡೆ ಇರುವಂತ ವ್ಯಕ್ತಿಯು ಆತನು ಬಲ ಇಲ್ಲದವನಾಗಿ ಕಾಣಲ್ಪಡುತ್ತಿದ್ದಾನೆ. They have no time for word. ಅಲ್ಲಿ ದೇವರ ವಾಕ್ಯಕ್ಕೆ ಅವರ ಬಳಿಯಲ್ಲಿ They ಸಮಯವಿಲ್ಲ, have no time for God. ಅಲ್ಲಿ ದೇವರಿಗೆಂದು ಸಮಯವಿಲ್ಲ. They want to sit down and watch television and always keep the mobile in the hand and keep watching. ಅವ್ರು ಯಾವಾಗಲೂ ದೂರವಾಣಿಯನ್ನು ಇಲ್ಲವಾದ್ರೆ ಮೊಬೈಲ್ ಅನ್ನು ಕೈಯಲ್ಲಿ ಇಟ್ಟುಕೊಂಡು ಯಾವಾಗಲೂ ನೋಡುತ್ತಿರಬೇಕು. Spend time with the word of God. ದೇವರ ವಾಕ್ಯಕ್ಕೆ ಸಮಯವನ್ನು ಕೊಡಿರಿ. When you eat nicely, ನೀವು ಚೆನ್ನಾಗಿ ಊಟ ಮಾಡುವಂತ your ಸಮಯದಲ್ಲಿ physical man becomes strong. ನಿಮ್ಮ ಶಾರೀರಿಕ ರೀತಿಯ ಕಾಣಲ್ಪಡುವಂತ ವ್ಯಕ್ತಿಯು ಆತನು ಬಲಿಷ್ಠನಾಗಿ ಕಾಣಲ್ಪಡುತ್ತಾನೆ. But when you starve the inner man by fasting, the inner man will become a superman. ಆದ್ರೆ ನೀವು ಉಪವಾಸದಿಂದ ನೀವು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನಿಮ್ಮ ಒಳಗಡೆ ಇರುವಂತ ಆ ಒಂದು ಮನುಷ್ಯನು ಆತನು ಶಕ್ತಿಶಾಲಿಯಾಗಿ ಆತನು ಪರಿವರ್ತಿಸುವಂತವನಾಗಿದ್ದಾನೆ. The more you feed the inner man, he shall become a superman. ನೀವು ಎಷ್ಟು ಬಾರಿ ಆ ಒಳಗಡೆ ಇರುವಂತ ವ್ಯಕ್ತಿಗೆ ನೀವು ಆಹಾರವನ್ನು ಕೊಡುತ್ತೀರೋ ಅದೇ ರೀತಿಯಾಗಿ ಆತನು ಬಲಿಷ್ಠನಾಗಿ ಆತನು Then you can ಕಾಣಲ್ಪಡುವಂತವನಾಗಿದ್ದಾನೆ. say boldly, sin may come, 1,000 may fall at my side, 10,000 at my right hand, but nothing will touch me. ಆಗ ನೀವು ಹೇಳಬಹುದು, ಪಾಪವು ನನ್ನನ್ನು ಹಿಡಿಟ್ಟುಕೊಳ್ಳಬೇಕೆಂದು ಬಂದರೂ ಸಹ ನನ್ನ ಬಲಗಡೆಯಲ್ಲಿ 1000 ಜನರು, ನಿನ್ನ ಎಡಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ಸಹ ನನಗೇನು ಆಗುವುದಿಲ್ಲ ಎಂದು ಧೈರ್ಯದಿಂದ ಹೇಳಬಹುದು. Every Sunday we come into the house of God. ಪ್ರತಿ ಭಾನುವಾರ ದೇವರ ಆಲಯದ ಒಳಗಡೆ ನಾವು ಬರುತ್ತೇವೆ. Feast, abundance of different varieties is on the table. ಇಲ್ಲಿ ನೋಡಬೇಕಾದ್ರೆ ಈ ಒಂದು ಟೇಬಲಿನ ಮೇಲೆ ಅನೇಕ ವಿಭಿನ್ನವಾದ ಅಲ್ಲಿ ಆಹಾರಗಳುಂಟು. He's prepared a banquet table for you every Sunday. ಆತನು ನಿಮಗೆ ಆ ಒಂದು ಔತಣ ಕೂಟವನ್ನು ಪ್ರತಿ ಭಾನುವಾರ ಆತ ನಿಮಗೋಸ್ಕರ ಸಿದ್ಧಪಡಿಸುವಂತವನಾಗಿದ್ದಾನೆ. Oh, how you can enjoy it.
ಯಾವ ರೀತಿಯಾಗಿ ನೀವು ಆನಂದಿಸುವುದಕ್ಕೆ In my ಸಾಧ್ಯ? early days, ನನ್ನ ಪ್ರಾರಂಭ ದಿನಗಳಲ್ಲಿ I used to wait for the church. I used to wait to go to church. ನಾನು ಸಭೆಗೆ ಹೋಗುವುದಕ್ಕೆ ಕಾತರನಾಗಿ ನಾನು ಕಾಯುತ್ತಿದ್ದೆನು. I was not bound to attend the second service, ನಾನು ಎರಡನೇ ಸರ್ವಿಸ್ಗೆ ನಾನು ಹೋಗಿ ಸೇರಬೇಕೆಂದು ನಾನು ಎಂದಿಗೂ but ಅಂದುಕೊಳ್ಳಲಿಲ್ಲ. I used to enjoy so much. ಆದರೂ ಸಹ ನಾನು ಬಹಳ ಸಂತೋಷವುಳ್ಳವನಾಗಿದ್ದೆನು. Hungry for the word of God. ದೇವರ ವಾಕ್ಯಕ್ಕೆ ನಾನು ಕಾತುರದಿಂದ ಕಾಯುತ್ತಿದ್ದೆನು. First service I'll attend. ಮೊದಲನೇ ಸರ್ವಿಸ್ ಅನ್ನು ನಾನು Second ಹೋಗಿ service I'll attend. ಎರಡನೇ ಸರ್ವಿಸ್ ಅನ್ನು ಹೋಗಿ Third service I'll attend the worship and I'll come back home. ಮೂರನೇ ಸರ್ವಿಸ್ ನಲ್ಲಿ ಅಲ್ಲಿ ದೇವರ ಆರಾಧನೆಯಲ್ಲಿ ಭಾಗವಹಿಸಿ ನಾನು ಮತ್ತೆ ಹಿಂತಿರುಗಿ ಮನೆಗೆ Are ಬರುತ್ತಿದ್ದೇನೆ. you hungry for the word of God? ನೀವು ಸಹ ದೇವರ ವಾಕ್ಯಕ್ಕೆ ನೀವು ಕಾತರರಾಗಿ ಕಾಣುತ್ತಿದ್ದೀರಾ? God knows ದೇವರಿಗೆ ಗೊತ್ತು. more than anybody sitting here. ಇಲ್ಲಿ ಕುಳಿತಿರುವಂತ ಜನರಿಗಿಂತ I'm still hungry for the word of God. ನಾನು ಈಗಲೂ ಸಹ ದೇವರ ವಾಕ್ಯಕ್ಕಾಗಿ ನಾನು ಕಾತರದಿಂದ ಕಾಯುವಂತವನಾಗಿದ್ದೇನೆ. Take away anything from me, but Lord, I need your word. ದೇವರೇ, ನನ್ನಿಂದ ಏನು ಬೇಕಾದ್ರೂ ತೆಗೆದುಕೋ, ಆದರೆ ನಿನ್ನ ವಾಕ್ಯವು ನನಗೆ ಅವಶ್ಯಕತೆ ಉಳ್ಳದಾಗಿದೆ. Are you thirsty for the word of God? ನೀವು ದೇವರ ವಾಕ್ಯಕ್ಕೆ Are ಬಾಯಾರಿದವರಾಗಿ you hungry for the ಕಾಣಲ್ಪಡುತ್ತಿದ್ದೀರಾ? word of God? ನೀವು ದೇವರ ವಾಕ್ಯಕ್ಕೆ ನೀವು ಹಸಿವಿನಿಂದ Are you ಕಾಣುತ್ತಿದ್ದೀರಾ? longing to read the word of God? ಇಲ್ಲವಾದ ದೇವರ ವಾಕ್ಯವನ್ನು ಓದುವುದಕ್ಕೆ ಕಾತುರದಿಂದ Do you ಕಾಯುತ್ತಿದ್ದೀರಾ? have a desire to spend time with the word of God? ಇಲ್ಲವಾದ ದೇವರ ವಾಕ್ಯಕ್ಕೆ ನಾನು ಇಷ್ಟು ಸಮಯವನ್ನು ಕಳೆಯಬೇಕೆಂದು ನೀವು ಈಗಾಗಲೇ ನೀವು ನಿಶ್ಚಯಿಸಿಕೊಂಡಿದ್ದೀರಾ? In this world, ಈ ಲೋಕದಲ್ಲಿ the servant will prepare the food and give it to the master. But here, the master prepares the food and he gives it to his servant. ಆದ್ರೆ ಈ ಲೋಕದಲ್ಲಿ ನೋಡಬೇಕಾದ್ರೆ ಸೇವಕನು ಅಲ್ಲಿ ಊಟವನ್ನು ಏರ್ಪಡಿಸಿ ಸಿದ್ಧ ಮಾಡಿ ನಂತರ ಯಜಮಾನನಿಗೆ ಊಟಕ್ಕೆ ಕೊಡುತ್ತಾನೆ. ಆದರೆ ಇಲ್ಲಿ ನೋಡಬೇಕಾದ್ರೆ ಯಜಮಾನನು ಊಟವನ್ನು ಸಿದ್ಧಪಡಿಸಿ ತನ್ನ ಜನರಿಗೆ ಸೇವಕರಿಗೆ ಕೊಡುವಂತವನಾಗಿದ್ದಾನೆ. What a privilege. ಎಷ್ಟು ಒಂದು ಸೌಭಾಗ್ಯ, What a privilege. ಎಷ್ಟೊಂದು What ಸೌಭಾಗ್ಯ, a joy. ಎಷ್ಟು ಒಂದು ಸಂತೋಷ. The master wants to prepare and he wants to give it to us. ನಮ್ಮ ಯಜಮಾನನು ಆತನು ಸಿದ್ಧಪಡಿಸಿ ನಮಗೆ ಕೊಡಬೇಕೆಂದು ಆತನು ಬಯಸುವಂತವನಾಗಿದ್ದಾನೆ. And he invites to the palace. ಅದು ಮಾತ್ರವಲ್ಲ, ತನ್ನ ಅರಮನೆಗೆ ನಮಗೆ ಆಹ್ವಾನವನ್ನು ಕೊಟ್ಟಿದ್ದಾನೆ. He says, come to my house. ನನ್ನ ಮನೆಗೆ ಬನ್ನಿರಿ, It's already prepared. ನಿಮಗೋಸ್ಕರ ಈಗಾಗಲೇ A ಸಿದ್ಧಪಡಿಸಿದ್ದೇನೆ. great banquet is ready for you. ಒಂದು ದೊಡ್ಡ ಔತಣ ಕೂಟವನ್ನೇ ನಾನು ನಿಮಗೋಸ್ಕರ ಸಿದ್ಧಪಡಿಸಿದ್ದೇನೆ. He wants to sit with you and he wants you to sit with him. ಆತ ನಿಮ್ಮ ಸಂಗಡ ಕುಳಿತುಕೊಳ್ಳಬೇಕು, ಅದು ಮಾತ್ರ ಅವರ ಸಂಗಡ ನೀವು ಕುಳಿತುಕೊಳ್ಳಬೇಕೆಂದು ಆತನು That's what the ಬಯಸುವಂತವನಾಗಿದ್ದಾನೆ. Bible says. ಅದೇ ಸತ್ಯದ ವಾಕ್ಯ ಹೇಳುತ್ತದೆ. I will sup with you and you will sup with me. ಅದಕ್ಕೋಸ್ಕರ ನೀನು ನನ್ನ ಸಂಗಡ, ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ಸತ್ಯದ ವಾಕ್ಯ Behold, I ಹೇಳಲ್ಪಡುತ್ತದೆ. knock the door. ಈಗ ನಾನು ಬಾಗಿಲನ್ನು ತಟ್ಟುತ್ತಾ If ಇದ್ದೇನೆ. anybody hears my voice, ಯಾರಾದರೂ ನನ್ನ ಶಬ್ದವನ್ನು I ಕೇಳುವುದಾದರೆ will come in ನಾನು ಒಳಗಡೆ ಪ್ರವೇಶಿಸುತ್ತೇನೆ, I sit with him. ಅವನ ಸಂಗಡ and ಕುಳಿತುಕೊಳ್ಳುತ್ತೇನೆ, I will sup with him and he will sup with me. ಆತನ ಸಂಗಡ ಊಟ ಮಾಡುತ್ತೇನೆ, ಅವನು ನನ್ನ ಸಂಗಡ ಕುಳಿತು ಊಟ ಮಾಡುವಂತವನಾಗಿದ್ದಾನೆ. He never says you prepare and give it to me. He says I will prepare and give it to you. ಆತನು ಎಂದಿಗೂ ನೀನು ತಯಾರು ಮಾಡಿ ನನಗೆ ಕೊಡು ಎಂದು ಆತನು ಎಂದಿಗೂ ಹೇಳಲಿಲ್ಲ. ಆತನು ಹೇಳಿದಂತ ಕಾರ್ಯ, ನಾನು ನಿಮಗೋಸ್ಕರ ಸಿದ್ಧ ಮಾಡಿ ನೀವು ನಮ್ಮ ಸಂಗಡ ಕುಳಿತುಕೊಂಡು ಊಟ ಮಾಡಿರಿ ಎಂದು ಹೇಳಿದನು. He comes to us. ಆತನು ನಮ್ಮ ಬಳಿಗೆ ಬರುತ್ತಾನೆ. He comes as a guest, but he takes the place of a host and he prepares for us. ಆತನು ನಾವು ಆಹ್ವಾನಿಸುವಂತ ಒಂದು ಗೆಸ್ಟ್ ಆಗಿ ಬರ್ತಾನೆ, ಆದರೆ ಅಲ್ಲಿ ಮಧ್ಯಸ್ಥಿಕೆಯನ್ನು ಆತನು ವಹಿಸಿಕೊಂಡು ನಮಗೆ ಎಲ್ಲವನ್ನು ಪೂರ್ತಿಯಾಗಿ ಮಾರ್ಪಡಿಸಿ ಅನಂತರ ಆತನು ಹೋಗುವಂತವನಾಗಿರುತ್ತಾನೆ. I don't know how to tell you. ನನಗೆ ಗೊತ್ತಿಲ್ಲ ಯಾವ ರೀತಿಯಾಗಿ ಹೇಳಬೇಕೆಂದು. Desire for the word of God. ದೇವರ ವಾಕ್ಯಕ್ಕೋಸ್ಕರ ನೀವು ಅಲ್ಲಿ ಕಾತುರದಿಂದ Every time ಕಾಯುವಂತವರಾಗಿರಿ. you get time, ಯಾವಾಗ ಸಮಯ ಸಿಗುತ್ತದೋ don't waste your time on that stupid mobile. ನೀವು ಆ ಒಂದು ಸ್ಟುಪಿಡ್ ಮೊಬೈಲಿನ ಮೇಲೆ ನಿಮ್ಮ ಸಮಯವನ್ನು ಕಳೆಯಬೇಡಿರಿ. Read the word of God. ದೇವರ ವಾಕ್ಯವನ್ನು ಓದಿರಿ. Hunger for the word of God. ದೇವರ ವಾಕ್ಯಕ್ಕೆ ನೀವು ಹಸಿವಿನಿಂದ Speak ಕಾಣಿದುಕೊಳ್ಳಿರಿ. the word of God. ದೇವರ ವಾಕ್ಯವನ್ನೇ ಮಾತನಾಡಿರಿ. Declare the word of God, the promise to be fulfilled in your life and your family and your children. ದೇವರ ವಾಕ್ಯವನ್ನೇ ಉಚ್ಚರಿಸಿರಿ. ಅದು ಮಾತ್ರ ವಾಗ್ದಾನ ರೀತಿಯಲ್ಲಿ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಗಂಡ ಹೆಂಡತಿಯ ಜೀವಿತದಲ್ಲಿ ಯಾವಾಗಲೂ ಹೇಳಿರಿ. Bible says ಸತ್ಯದ ವಾಕ್ಯ ಹೇಳುತ್ತದೆ. in Hosea 4:6, ಹೋಶಾಯನು 4ನೇ ಅಧ್ಯಾಯ 6ನೇ ವಾಕ್ಯ, if you neglect my word, I will neglect your children. ನೀವು ನನ್ನ ವಾಕ್ಯವನ್ನು ತಿರಸ್ಕರಿಸುವುದಾದರೆ ನಾನು ನಿಮ್ಮ ಮಕ್ಕಳನ್ನು ತಿರಸ್ಕರಿಸುವಂತವನಾಗಿದ್ದೇನೆ. If God neglects and forgets our children, what will happen? ಒಂದು ವೇಳೆ ದೇವರು ನಮ್ಮ ಮಕ್ಕಳನ್ನು ತಿರಸ್ಕರಿಸುವುದಾದರೆ, ಇಲ್ಲವಾದ ಮರೆತು ಹೋಗುವುದಾದರೆ ಏನಾಗುತ್ತದೆ ನಮ್ಮ ಮಕ್ಕಳ ಜೀವಿತ? The Bible says ಸತ್ಯದ ವಾಕ್ಯ ಹೇಳುತ್ತದೆ. the word of God is like a light and a lamp unto my feet. ಅಲ್ಲಿ ದೇವರ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕಾಗಿದೆ. The word of
of God will show you the direction. ದೇವರ ವಾಕ್ಯವು ನಿಮಗೆ ನಡೆಯಬೇಕಾದ ಮಾರ್ಗವನ್ನು ತೋರಿಸುವಂತದಾಗಿದೆ. The Bible says, ಸತ್ಯದ ವಾಕ್ಯ ಹೇಳುತ್ತದೆ, in the beginning was the Word, and the Word was God. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿತ್ತು. In the beginning was the Word. ಆದಿಯಲ್ಲಿ ಆ ಒಂದು ವಾಕ್ಯವು My ಇತ್ತು. brother, my sister, ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯೇ, whatever you begin with the Word of God, because Bible says in the beginning was Word. If you want to have a marriage, if you want to have a job, you want to decide anything, in the beginning was Word. Find out from the Word. ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳುತ್ತದೆ, ಆದಿಯಲ್ಲಿ ಒಂದು ವಾಕ್ಯವಿತ್ತು. ನೀವೇನನ್ನು ಪ್ರಾರಂಭಿಸಬೇಕಾದರೂ ಮೊದಲು ದೇವರ ವಾಕ್ಯದಿಂದ ಪ್ರಾರಂಭಿಸಿರಿ. ಯಾಕೆಂದ್ರೆ ನಿಮ್ಮ ಕುಟುಂಬದಲ್ಲಾಗಲಿ, ಮದುವೆಯಲ್ಲಾಗಲಿ, ಇಲ್ಲವಾದ ನಿಮ್ಮ ಕೆಲಸದಲ್ಲಾಗಲಿ ಯಾವಾಗಲೂ ದೇವರ ವಾಕ್ಯದಿಂದ ಪ್ರಾರಂಭಿಸಿರಿ. ಯಾಕೆಂದ್ರೆ ಸತ್ಯದ ವಾಕ್ಯ ಹೇಳುತ್ತದೆ, ಆದಿಯಲ್ಲಿ ಆತನ ವಾಕ್ಯವಿತ್ತು. Hallelujah. 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 Fellowship with the word is fellowship with Jesus. ನೀವು ನಿಮ್ಮ ಸಂಬಂಧವನ್ನು ದೇವರ ವಾಕ್ಯದಲ್ಲಿ ಇಟ್ಟುಕೊಳ್ಳುವುದಾದರೆ ನಿಮಗೂ ಮತ್ತು ಯೇಸು ಕ್ರಿಸ್ತನಿಗೂ ಸಂಬಂಧ ಇಟ್ಟುಕೊಂಡಂತ ರೀತಿಯಲ್ಲಿ ಇರುತ್ತದೆ. Bible is a love letter of God. ಈ ಒಂದು ಸತ್ಯವೇದ ಎನ್ನುವಂಥದ್ದು ದೇವರಿಗೂ ನಮಗೂ ಇರುವಂತ ಒಂದು ಪ್ರೇಮ ಪತ್ರವಾಗಿದೆ. When you open the word of God, you open the heart of God. ನೀವು ದೇವರ ವಾಕ್ಯವನ್ನು ತೆಗೆಯುವಂತ ಸಮಯದಲ್ಲಿ ನೀವು ದೇವರ ಹೃದಯವನ್ನು ತೆಗೆಯುವಂತವರಾಗಿರುತ್ತೀರಾ. Hallelujah. Hallelujah. When you pray, you talk. When you pray, you speak to God. When you read the Bible, God speaks to you. ನೀವು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನೀವು ದೇವರ ಸಂಗಡ ಮಾತನಾಡುತ್ತಿದ್ದೀರಾ. ನೀವು ದೇವರ ವಾಕ್ಯವನ್ನು ಓದುವಂತ ಸಮಯದಲ್ಲಿ ದೇವರು ನಿಮ್ಮ ಸಂಗಡ ಮಾತನಾಡುವಂತವನಾಗಿದ್ದಾನೆ. Whatever you do, ನೀವು ಏನನ್ನು ಮಾಡುತ್ತೀರೋ begin with the word. ದೇವರ ವಾಕ್ಯದಿಂದ ಪ್ರಾರಂಭಿಸಿರಿ. Begin with the word. ದೇವರ ವಾಕ್ಯದಿಂದ He has ಪ್ರಾರಂಭಿಸಿರಿ. prepared a great table of varieties on the table. ಅಲ್ಲಿ ಆತ ನಿಮಗೋಸ್ಕರ ಆ ಒಂದು ಟೇಬಲಿನ ಮೇಲೆ ಅನೇಕ ವಿಭಿನ್ನ ರೀತಿಯಾಗಿರುವಂತ ಬಗೆಬಗೆಯಾದ ಅಲ್ಲಿ ಆಹಾರವನ್ನು ನಿಮಗೋಸ್ಕರ ಸಿದ್ಧಪಡಿಸಿದ್ದಾನೆ. If you fall sick, ನೀವು ಒಂದು ವೇಳೆ ಅನಾರೋಗ್ಯಕ್ಕೆ you ಒಳಗಾಗುವುದಾದರೆ have a healing verses ready, you should have. ನಿಮಗೋಸ್ಕರ ಆರೋಗ್ಯ ಕೊಡುವಂತ ವಾಕ್ಯಗಳು ಈಗಾಗಲೇ ದೇವರ ವಾಕ್ಯದಲ್ಲಿ ಇದೆ. If devil attacks you, ಒಂದು ವೇಳೆ ಸೈತಾನ ನಿಮಗೆ ವಿರೋಧವಾಗಿ ಬರುವುದಾದರೆ speak the word back to the devil. ಹಿಂತಿರುಗಿ ಮತ್ತೆ ಸೈತಾನನಿಗೆ ವಿರೋಧವಾಗಿ ಸತ್ಯದ ವಾಕ್ಯವನ್ನು ನುಡಿಯಿರಿ. For everything you must have a word of God. ಪ್ರತಿಯೊಂದು ಕಾರ್ಯಗಳಿಗೆ ದೇವರ ವಾಕ್ಯವನ್ನು ನೀವು ಇಟ್ಟುಕೊಳ್ಳಬೇಕು. You should not just be on the defensive, you should be on the offensive side to destroy the work of the devil by the word of God. ನೀವು ಏನೋ ಅದು ಬರ್ತಿದೆಯಲ್ಲ ಎಂದು ನೀವು ಭಯಪಟ್ಟು ನಿಂತುಕೊಳ್ಳಬಾರದು. ಅದಕ್ಕೆ ಎದುರಾಗಿ ನಿಂತುಕೊಂಡು ವಾಕ್ಯದ ಮುಖಾಂತರವಾಗಿ ಸೈತಾನನಿಗೆ ನೀವು ತಡೆಯಾಗಿ ನಿಂತುಕೊಳ್ಳಬೇಕು. When Jesus came to the devil and tempted him, ಅಲ್ಲಿ ಸೈತಾನನು ಬಂದು ದೇವರನ್ನು ಪರೀಕ್ಷಿಸುವಂತ ಸಮಯದಲ್ಲಿ what did Jesus do? ಯೇಸು ಕ್ರಿಸ್ತನು ಏನನ್ನು He ಮಾಡಿದನು? did not fight, he did not argue, did not anything. He just spoke the word of God. ಆತನಿಗೆ ವಿರೋಧವಾಗಿ ಯುದ್ಧ ಮಾಡಲಿಲ್ಲ. ಇಲ್ಲವಾದರೆ ಆತನನ್ನು ಬಿಟ್ಟು ಅಲ್ಲಿಂದ ಓಡಿ ಹೋಗಲಿಲ್ಲ. ಆತನು ಏನು ಮಾಡಿದನು? ದೇವರ ವಾಕ್ಯವನ್ನು ಇಟ್ಟುಕೊಂಡು ಆತನಿಗೆ ವಿರೋಧವಾಗಿ ಹೇಳಿದನು. It is written. ಅದು ಬರೆಯಲ್ಪಟ್ಟಿದೆ. It is written. ಬರೆಯಲ್ಪಟ್ಟಿದೆ. It is written. ಬರೆಯಲ್ಪಟ್ಟಿದೆ. My brother, my sister. ನನ್ನ ಪ್ರೀತಿಯುಳ್ಳ ಸಹೋದರ Every ಸಹೋದರಿಯೇ, attack of the devil comes to you. ಪ್ರತಿಯೊಂದು ಸೈತಾನನು ಅನೇಕ ಕಾರ್ಯಗಳನ್ನು ನಿಮಗೆ ವಿರೋಧವಾಗಿ ತಂತ್ರಗಳನ್ನು What you ಉಪಯೋಗಿಸುತ್ತಾನೆ. have to do? ನೀವು ಏನನ್ನು ಮಾಡಬೇಕು? Speak the word. ದೇವರ ವಾಕ್ಯವನ್ನು ನುಡಿಯಿರಿ. Devil, ಸೈತಾನನೇ, it is written. ಬರೆಯಲ್ಪಟ್ಟಿದೆ. Devil, it ಸೈತಾನನೇ, is written. ಬರೆಯಲ್ಪಟ್ಟಿದೆ. Devil, ಸೈತಾನನೇ, it is written. You ಬರೆಯಲ್ಪಟ್ಟಿದೆ. cannot touch my body. ನೀನು ನನ್ನ ಶರೀರವನ್ನು ಮುಟ್ಟುವುದಕ್ಕೆ You ನಿನ್ನಿಂದ cannot touch ಆಗುವುದಿಲ್ಲ. my family. ನೀನು ನನ್ನ ಕುಟುಂಬವನ್ನು ಮುಟ್ಟುವುದಕ್ಕಾಗುವುದಿಲ್ಲ. You cannot touch my children. ನನ್ನ ಮಕ್ಕಳನ್ನು ಮುಟ್ಟುವುದಕ್ಕಾಗುವುದಿಲ್ಲ. You cannot touch my business. ನೀನು ನಾನು ಮಾಡುವಂತ ವ್ಯಾಪಾರವನ್ನು You ಮುಟ್ಟುವುದಕ್ಕಾಗುವುದಿಲ್ಲ. cannot touch my church. ನೀನು ನನ್ನ ಸಭೆಯನ್ನು You ಮುಟ್ಟುವುದಕ್ಕಾಗುವುದಿಲ್ಲ. cannot touch my pastor. ನನ್ನ ಸೇವಕರನ್ನು ಮುಟ್ಟುವುದಕ್ಕಾಗುವುದಿಲ್ಲ. Speak the word. ದೇವರ ವಾಕ್ಯವನ್ನು ನುಡಿಯಿರಿ. And the devil will be defeated. ಸೈತಾನನಿಗೆ ಸೋಲುಂಟಾಗುತ್ತದೆ. Hallelujah. 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 Come to the palace every Sunday. ಪ್ರತಿಯೊಂದು ಭಾನುವಾರ ದಿನದಲ್ಲಿ ಅರಮನೆಗೆ ಬನ್ನಿರಿ. The king has prepared a great feast of table. ಆ ಅರಸನು ನಿಮಗೋಸ್ಕರ ಒಂದು ದೊಡ್ಡ ಔತಣವನ್ನೇ ಸಿದ್ಧಪಡಿಸಿದ್ದಾನೆ. All varieties of varieties are different. It's there. ಅನೇಕ ವಿಭಿನ್ನ ರೀತಿಯಾಗಿ ಔತಣವನ್ನು ನಿಮಗೋಸ್ಕರ ಸಿದ್ಧಪಡಿಸಿದ್ದಾನೆ. Don't get carried away ಏನೋ ಆ ಒಂದು ಸಮಯಕ್ಕೆ ನೀವು ಹೋಗಬೇಕೆಂದು ಆ ರೀತಿಯಾಗಿ with one ಭಾವಿಸಬೇಡಿರಿ. kind of gospel. ಅಲ್ಲಿ ಒಂದು ರೀತಿಯಾಗಿ ಅಲ್ಲಿ ದೇವರ ವಾಕ್ಯ ಬರುತ್ತದೆ. God bless me gospel. ದೇವರನ್ನು ನನ್ನ ಆಶೀರ್ವದಿಸಿ ಎನ್ನುವಂತ ವಾಕ್ಯಗಳು. God will give you a car. ದೇವರು ನಿನಗೆ ಒಂದು ಕಾರನ್ನು God will ಕೊಡುತ್ತಾರೆ. give you a house. ನಿನಗೆ ದೇವರು ಒಂದು ಮನೆಯನ್ನು ಕೊಡುತ್ತಾರೆ. If you give me this, God will give you this. ನೀವು ನನಗೆ ಇದನ್ನು ಕೊಡುವುದಾದರೆ ದೇವರು ನಿಮಗೆ ಇದನ್ನು ಕೊಡುತ್ತಾರೆ. Don't get deceived. ಈ ರೀತಿಯಾಗಿ ನೀವು ಮೋಸಕ್ಕೆ ಒಳಗಾಗಬೇಡಿರಿ. Go where you get the whole counsel of God, the full gospel. ಎಲ್ಲಿ ದೇವರ ವಾಕ್ಯವು ಸಂಪೂರ್ಣವಾಗಿ ದೇವರ ವಾಕ್ಯದಿಂದಲೇ ಬರುತ್ತದೋ ಆ ರೀತಿಯಾದ ವಾಕ್ಯಗಳಿಗೆ ಕಿವಿಗೊಡಿರಿ.
ಕೊಡಿರಿ. The Bible says, ದೇವರ ವಾಕ್ಯ ಹೇಳುತ್ತದೆ, in the last days, ಕೊನೆಯ ದಿನಗಳಲ್ಲಿ the people's ears will be itching to listen to the word which will suit for them. ಅವರ ಕಿವಿಗಳು ಅವರಿಗೆ ರಮ್ಯವಾಗಿ ಕೇಳಿಸುವಂತ ಕಾರ್ಯಗಳಿಗೆ ಮಾತ್ರ ಅವರ ಕಿವಿಗಳನ್ನು ಕೊಡುತ್ತಾರೆ ಎಂದು ಬರೆಯಲ್ಪಟ್ಟಿದೆ. If anyway God says God is going to do this, God is going to do that, crowd will go there only. ಒಂದು ವೇಳೆ ಒಬ್ಬ ವ್ಯಕ್ತಿಯೋ ದೇವರು ಇದನ್ನು ಮಾಡುತ್ತಾರೆ, ಈ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾನೆ ಎಂದು ಹೇಳುವುದಾದರೆ ಜನರು ಅಲ್ಲಿಗೆ ಹೋಗುತ್ತಾರೆ. God is love. God is love. ದೇವರೇ ಪ್ರೀತಿಯಾಗಿದ್ದಾನೆ. But God is also consuming fire. ಆದ್ರೆ ದೇವರು ದಗಿಸುವಂತ ಆ ಒಂದು ಬೆಂಕಿಯಾಗಿದ್ದಾನೆ. God is full of grace. ಆತನು ಬಹಳ ಕೃಪೆ ಉಳ್ಳವನಾಗಿದ್ದಾನೆ. But God is the God of judgment. He'll judge us. ಆದ್ರೆ ದೇವರು ನ್ಯಾಯ ತೀರಿಸುವಂತ ನ್ಯಾಯಾಧಿಪತಿಯೂ ಸಹ ಆಗಿದ್ದಾನೆ. In the Bible, ಸತ್ಯದ in the ವಾಕ್ಯದಲ್ಲಿ early church, ಅಲ್ಲಿ ಪ್ರಾರಂಭದಲ್ಲಿ ಇರುವಂತ when they ಸಭೆ heard the word of God, ಅವರು ದೇವರ ವಾಕ್ಯವನ್ನು ಕೇಳುವಂತ they ಸಮಯದಲ್ಲಿ went home and searched what he says is true. ಅವರು ಮನೆಗೆ ಹೋಗಿ ನೋಡಿದರು, ಅವರು ಹೇಳಿದಂತ ಕಾರ್ಯಗಳು ನಿಜಾನ ಎಂದು ಹುಡುಕುವುದಕ್ಕೆ ಪ್ರಾರಂಭಿಸಿದರು. Don't get deceived. ಅಲ್ಲಿ ಮೋಸಕ್ಕೆ ಒಳಗಾಗಬೇಡಿರಿ. Whatever they say, you take it. ಅವ್ರು ಏನನ್ನು ಹೇಳುತ್ತಾರೋ ಅದನ್ನೆಲ್ಲ ತೆಗೆದುಕೊಳ್ಳಬೇಡಿರಿ. Check the word of God. ದೇವರ ವಾಕ್ಯವನ್ನು ಪರೀಕ್ಷಿಸಿ What they ನೋಡಿರಿ. say, it is correct. ಅವ್ರು ಹೇಳುತ್ತಿರುವುದು ಸರಿನಾ ತಪ್ಪಾ ಎಂದು. Hallelujah. 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 Every Sunday, ಪ್ರತಿ ಭಾನುವಾರ enjoy ಸಂತೋಷಕ್ಕೆ ಒಳಗಾಗಿರಿ. different kinds of dishes, different kinds of things. ವಿಭಿನ್ನವಾಗಿ ನಡೆಯುವಂತ ಅಲ್ಲಿ ಔತಣ ಕೂಟಕ್ಕೆ ನೀವು ಭಾಗವಹಿಸಿರಿ, ಅದನ್ನು ನೀವು ಆನಂದಿಸಿರಿ. In the Bible we see ದೇವರ ವಾಕ್ಯದಲ್ಲಿ ನಾವು God ನೋಡುತ್ತೇವೆ, gave different food. ದೇವರು ವಿಭಿನ್ನವಾಗಿ ಊಟಗಳನ್ನು ಅವರಿಗೆ When you read ಒದಗಿಸಿದನು. in Matthew chapter 14, ಅಲ್ಲಿ ಮತ್ತಾಯನು ಬರೆದ ಸುವಾರ್ತೆ 14ನೇ God gave ಅಧ್ಯಾಯ a miracle food. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಒಂದು ಅದ್ಭುತವಾಗಿರುವಂತ ಊಟವನ್ನು ಅಲ್ಲಿ ದೇವರಿಗೆ ಕೊಟ್ಟನು. God gave miracle food. ಅಲ್ಲಿ ಅದ್ಭುತವಾಗಿರುವಂತ ಆಹಾರವನ್ನು ದೇವರಿಗೆ ಕೊಟ್ಟನು. Great crowd was there. ಅಲ್ಲಿ ಒಂದು ದೊಡ್ಡ ಕೂಟವೇ ಇದೆ. God ದೇವರು gave them bread. ಅಲ್ಲಿ ದೇವರು ಅವರಿಗೆ fish. ಬೇಕಾಗಿರುವಂತ ಆ ಒಂದು ರೊಟ್ಟಿಯನ್ನು ಮತ್ತೆ ಮೀನನ್ನು ಕೊಟ್ಟನು. God gave them a miracle food. ಅಲ್ಲಿ ದೇವರು ಅದ್ಭುತವಾಗಿರುವಂತ ಒಂದು ಆಹಾರವನ್ನು ಕೊಟ್ಟನು. In 1 Kings chapter 19, ಅಲ್ಲಿ ಒಂದು ಅರಸುಗಳು 19ನೇ ಅಧ್ಯಾಯ we know ನಮಗೆ ಗೊತ್ತು. when Elijah was so discouraged and he was lying down, ಅಲ್ಲಿ ಎಲಿಯನು ಆತನು ಬಹಳ ಸೋಲನ್ನು ಅನುಭವಿಸಿ ಆತನು ಮಲಗಿರುವಂತ ಸಮಯದಲ್ಲಿ angel came and woke him up. ಅಲ್ಲಿ ದೇವದೂತನು ಬಂದು ಆತನನ್ನು ಎಬ್ಬಿಸಿದನು. The second thing, God gave Elijah the heavenly food. ಅಲ್ಲಿ ಎರಡನೇದಾಗಿ ಎಲಿಯನಿಗೆ ದೇವರು ಪರಲೋಕದ ಮನ್ನವನ್ನು ಕೊಟ್ಟನು. In Psalm 78, ಕೀರ್ತನೆಗಳು 78ನೇ ಅಧ್ಯಾಯ we know the Bible says God gave angelic food for the Israelites. ಅಲ್ಲಿ ನಾವು ನೋಡುತ್ತೇವೆ ದೇವರು ಆ ಒಂದು ಇಸ್ರಾಯೇಲ್ ಜನರಿಗೆ ಪರಲೋಕ ಅಲ್ಲಿ ದೇವದೂತರ ಆಹಾರವನ್ನು ಕೊಟ್ಟನು ಎಂದು ಬರೆಯಲ್ಪಟ್ಟಿದೆ. Hallelujah. 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 3 groups of people, God gave different food. ಅಲ್ಲಿ 3 ಗುಂಪಾಗಿರುವಂತ ಜನರು 3 ಜನರಿಗೂ ವಿಭಿನ್ನವಾಗಿ ಅಲ್ಲಿ ಆಹಾರವನ್ನು ದೇವರು ಕೊಟ್ಟನು. In the crowd, God gave a miracle food. ಅಲ್ಲಿ ಆ ಒಂದು ಜನರ ಗುಂಪಿನಲ್ಲಿ ದೇವರು ಅದ್ಭುತವಾಗಿರುವಂತ ಆಹಾರವನ್ನು For ಕೊಟ್ಟನು. Elijah, he gave heavenly food. ಅಲ್ಲಿ ಎಲಿಯನಿಗೆ ಪರಲೋಕದ ಮನ್ನವನ್ನು ಕೊಟ್ಟನು. For Israelites, he gave angelic food. ಅಲ್ಲಿ ಇಸ್ರಾಯೇಲ್ ಜನರಿಗೆ ದೇವದೂತರ ಆಹಾರವನ್ನು ಕೊಟ್ಟನು. Hallelujah. 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 Prophet needs different word. ಯಾಕಂದ್ರೆ ಅಲ್ಲಿ ಪ್ರವಾದಿಗೆ ವಿಭಿನ್ನವಾಗಿ ಅಲ್ಲಿ ದೇವರ ವಾಕ್ಯದ ಅವಶ್ಯಕತೆ ಇದೆ. The servants of God, God will give them different revelation. ದೇವ ಸೇವಕರಿಗೆ ವಿಭಿನ್ನವಾಗಿ ಪ್ರಕಟಣೆಯನ್ನು ದೇವರು ಕೊಡುವಂತವನಾಗಿದ್ದಾನೆ. The Israelites, the church, God will give the different revelation. ಇಸ್ರಾಯೇಲ್ ಎಂದು ಹೇಳುವಂತ ಸಮಯದಲ್ಲಿ ಅದು ಸಭೆಯಾಗಿದೆ, ಅವರಿಗೆ ತಕ್ಕ ರೀತಿಯಲ್ಲಿ ದೇವರು ಅವರಿಗೆ ಪ್ರಕಟಣೆಯನ್ನು ಕೊಡುವಂತವನಾಗಿದ್ದಾನೆ. In the crowd, God will give different revelation. ಅಲ್ಲಿ ಜನರ ಗುಂಪಿನ ಮಧ್ಯದಲ್ಲಿ ವಿಭಿನ್ನವಾಗಿ ಅಲ್ಲಿ ದೇವರು ಪ್ರಕಟಣೆಯನ್ನು ಕೊಡುತ್ತಾನೆ. God will give different things to different people. ದೇವರು ಅಲ್ಲಿ ವಿಭಿನ್ನವಾಗಿರುವಂತ ಗುಂಪುಗಳಿಗೆ ಆತನು ಕೊಡುವಂತವನಾಗಿದ್ದಾನೆ. You see all these 3 kinds of groups ಇಲ್ಲಿ 3 ಗುಂಪನ್ನು ನೋಡುವಂತ ಸಮಯದಲ್ಲಿ in John chapter 6. ಅಲ್ಲಿ ಯೋಹಾನನು ಬರೆದ ಸುವಾರ್ತೆ 6ನೇ I ಅಧ್ಯಾಯ. told you God did a miracle. ನಾನು ಹೇಳಿದ ರೀತಿಯಲ್ಲಿ ದೇವರಲ್ಲಿ ಒಂದು ಅದ್ಭುತವನ್ನು A ಮಾಡಿದನು. great crowd was there. ಅಲ್ಲಿ ದೊಡ್ಡ ಒಂದು ಗುಂಪಿತ್ತು. In the crowd, ಆ ಒಂದು ಗುಂಪಿನಲ್ಲಿ Gentiles were there, ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಪರಿಸಾಯರಿದ್ದರು. and the follower of Jesus also were there. ಅಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತ ಜನರು ಸಹ ಇದ್ದರು. So God gave ಅಲ್ಲಿ ದೇವರು ಕೊಟ್ಟನು. what Gentile needs, he gave them. ಅಲ್ಲಿ ಯೇಸುವನ್ನು ಪರಿಪಾಲನೆ ಮಾಡದೆ ಇರುವಂತವರಿಗೆ ಅವರಿಗೆ ಬೇಕಾಗಿರುವಂತ ಆಹಾರವನ್ನು ಕೊಟ್ಟನು. 3 days he preached. 3 ದಿನಗಳ ಕಾಲ ಅಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಂಡನು. What unbelievers need, he gave them. ಅಲ್ಲಿ ನಂಬಿಕೆ ಇಲ್ಲದೆ ಇರುವಂತವರಿಗೆ ಅವರಿಗೆ ಬೇಕಾದ ಆಹಾರವನ್ನು ಕೊಟ್ಟನು. And the follower of Jesus, ಆದ್ರೆ ನಂಬಿಕೆ ಇರುವಂತ ಜನರಿಗೆ what he need, he gave them. ಅವರಿಗೆ ಏನು ಅವಶ್ಯಕತೆ ಉಂಟೋ ಅದನ್ನು ಕೊಟ್ಟನು. And disciples were there. ಅಲ್ಲಿ ಆತನ ಸೇವಕರಿದ್ದರು. And what disciples need, he gave them. ಅವರ ಶಿಷ್ಯರಿಗೆ ಏನು
ಬೇಕೋ ಅದನ್ನು ಕೊಟ್ಟನು. Imagine more than 5,000 people. ಆಲೋಚಿಸಿ ನೋಡಿರಿ, ಅಲ್ಲಿ 5,000 ಜನರಿಗಿಂತ ಅಧಿಕವಾದ ಜನರಿದ್ದಾರೆ. He took the basket. ಅಲ್ಲಿ ಇದ್ದಂತ ಬುಟ್ಟಿಯನ್ನು He ತೆಗೆದುಕೊಂಡು gave thanks. ಅಲ್ಲಿ ದೇವರಿಗೆ ಸ್ತೋತ್ರ And ಮಾಡಿ he gave it to the disciple. ಮತ್ತೆ ಹಿಂತಿರುಗಿ ತನ್ನ ಶಿಷ್ಯರಿಗೆ ಕೊಟ್ಟನು. I imagine like this. ನಾನು ಈ ರೀತಿಯಾಗಿ ಆಲೋಚನೆ The ಮಾಡ್ತೇನೆ. disciples are waiting. ಅಲ್ಲಿ ಶಿಷ್ಯರು ಕಾಯ್ತಿದ್ದಾರೆ, They gave it to the crowd. ಅಲ್ಲಿ ಜನರಿಗೆ ಕೊಟ್ಟರು. Again they're waiting before Jesus. ಮತ್ತೆ ಹಿಂತಿರುಗಿ ಯೇಸು ಕ್ರಿಸ್ತನ ಬಳಿಯಲ್ಲಿ ಕಾಯ್ತಿದ್ದಾರೆ. Jesus gives the basket. ಮತ್ತೆ ಯೇಸು ಕ್ರಿಸ್ತನ ಬುಟ್ಟಿಯನ್ನು ಕೊಡುತ್ತಾನೆ. Basket of bread ಅಲ್ಲಿ ದೇವರ ಅಲ್ಲಿ ಊಟಕ್ಕೆ ಬೇಕಂತ ರೊಟ್ಟಿ, and fish. ಅಲ್ಲಿ ಮೀನು, He takes it and gives it to the crowd. ಅದನ್ನು ಮತ್ತೆ ತೆಗೆದುಕೊಂಡು ಶಿಷ್ಯರು ಜನರಿಗೆ Again they ಕೊಡುತ್ತಿದ್ದಾರೆ. wait. ಮತ್ತೆ ಕಾಯ್ತಿದ್ದಾರೆ. Take it from Jesus. ಯೇಸು ಕ್ರಿಸ್ತನ ಬಳಿಯಿಂದ And they ತೆಗೆದುಕೊಳ್ಳುತ್ತಿದ್ದಾರೆ, give it to them. ಮತ್ತೆ ಜನರಿಗೆ ಕೊಡುತ್ತಿದ್ದಾರೆ. The men of God have to wait at the feet of Jesus, and what the master gives, we have to give it to the crowd. ಅಲ್ಲಿ ದೇವ ಮಕ್ಕಳು ಅಲ್ಲಿ ಯೇಸು ಕ್ರಿಸ್ತನ ಪಾದದಲ್ಲಿ ನಿಂತುಕೊಂಡು ದೇವರು ಏನನ್ನು ಕೊಡುತ್ತಾರೋ ಅದನ್ನು ತೆಗೆದುಕೊಂಡು ಅಲ್ಲಿ ಜನರಿಗೆ They ಕೊಡುವಂತವರಾಗಿರಬೇಕು. give to the crowd. ಅಲ್ಲಿ ಜನರಿಗೆ ಕೊಡುತ್ತಿದ್ದಾರೆ, Again they have to wait. ಮತ್ತೆ ಹಿಂತಿರುಗಿ ಕಾಯಬೇಕು. Waiting time is very important. ಅಲ್ಲಿ ಕಾಯುವಂತ ಸಮಯವು ಬಹಳ ಮುಖ್ಯವಾಗಿದೆ. Hallelujah. 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 Wasting time is not a wasting time. ಅಲ್ಲಿ ಸಮಯವನ್ನು ಅಲ್ಲಿ ಕಾಯ್ತಿದ್ದೇನೆ ಅಂತ ಹೇಳುವಂತದ್ದು ಅದು ಏನೋ ಒಂದು ಕಳಪೆಯಾಗಿರುವಂತ ಒಂದು ಸಮಯವಲ್ಲ. We receive it. ಯಾಕಂದ್ರೆ ನೀವು ಆ ಒಂದು ಸಮಯದಿಂದ ನೀವು ಎಲ್ಲವನ್ನು All the ಪಡೆದುಕೊಳ್ಳುವಂತವರಾಗಿರುತ್ತೀರಾ. disciples were there. ಅಲ್ಲಿ ಎಲ್ಲಾ ಶಿಷ್ಯರು ಇದ್ದಾರೆ, The follower of Jesus were ಅಲ್ಲಿ there. ಯೇಸುವನ್ನು ಹಿಂಬಾಲಿಸುವಂತ ಜನರು ಸಹ ಇದ್ದಾರೆ, Gentiles also were there. ಯೇಸುವನ್ನು ಹಿಂಬಾಲಿಸದೆ ಇರುವಂತವರು ಸಹ ಇದ್ದಾರೆ. God gave different. ದೇವರು ಅವರಿಗೆ ತಕ್ಕ ರೀತಿಯಲ್ಲಿ ಅಲ್ಲಿ ವಿಭಿನ್ನವಾಗಿ ಬೇರೆ ಬೇರೆ ಕಾರ್ಯಗಳನ್ನು ಕೊಟ್ಟನು. The church, God will give different word. ಸಭೆಗೋಸ್ಕರ ದೇವರು ವಾಕ್ಯವನ್ನು ಕೊಡುತ್ತಾನೆ. That's what we say. ಅದನ್ನೇ ನಾವು ಹೇಳಿದ್ದೆವು. We saw just now. ಈಗ ತಾನೇ ನಾವು ನೋಡಿದ್ದೆವು. For the crowd, ಅಲ್ಲಿ ಜನರಿಗೆ miracle food. ಅಲ್ಲಿ ನೋಡ ಅದ್ಭುತವಾಗಿರುವಂತ ಒಂದು ಊಟ. Elijah the prophet, the man of God. ಎಲಿಯನು ದೇವರ ಒಂದು ಪ್ರವಾದಿಯು. Heavenly food ಪರಲೋಕದ ಮನ್ನಾ for Israelites. ಇಸ್ರಾಯೇಲ್ The ಜನರಿಗೆ, church, ಸಭೆಗೆ angelic food. ಅಲ್ಲಿ ದೇವದೂತರ ಆಹಾರ. My brother, my sister, ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯೇ, only in the house of God you will get right kind of food. ಬರೀ ದೇವರ ಮನೆಯಲ್ಲಿ ಮಾತ್ರವೇ ನಿಮಗೆ ತಕ್ಕ ರೀತಿಯಾದ ಆಹಾರವು ಸಿಗುವಂತದಾಗಿದೆ. You must be here, ನೀವು ಇಲ್ಲಿ ಕಾಣಿಸಿಕೊಳ್ಳಬೇಕು, not outside something they talk. ಅಲ್ಲಿ ಹೊರಗಡೆ ಹೋಗಬೇಡಿರಿ. ಯಾಕಂದ್ರೆ ಅವರು ಬೇರೆ ರೀತಿಯಾಗಿ ಮಾತನಾಡುತ್ತಾರೆ. You get the right word ಅದು ಸರಿಯಾಗಿರುವಂತ ವಾಕ್ಯನ in the house of God. ನಿಮಗೆ ಸರಿಯಾದ ವಾಕ್ಯ ಬೇಕಾಗಿರೋದಾದ್ರೆ ಅದು ಬರೀ ದೇವರ ಮನೆಯಲ್ಲಿ ಮಾತ್ರ ಸಿಗುವಂತದ್ದಾಗಿದೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. What is the will of God? ದೇವರ ಚಿತ್ತ ಏನು? The will of God is the word of God. ದೇವರ ಚಿತ್ತವು ಅದು ದೇವರ You ವಾಕ್ಯವಾಗಿದೆ. don't need to go outside for prophecy. ನೀವು ಏನೋ ಪ್ರವಾದನೆಯನ್ನು ಕೇಳಿಸಿಕೊಳ್ಳಬೇಕೆಂದು ಹೊರಗಡೆ ಹೋಗುವುದು Brother, what ಅವಶ್ಯಕತೆ is ಇಲ್ಲ. the will of God, brother? ನೀವು ಹೋಗಿ ಬ್ರದರ್, ದೇವರ ಚಿತ್ತ ಏನು ಬ್ರದರ್, And you give them offering. ಆ ನಂತರ ಹೋಗಿ ಅವರಿಗೆ They give the hand on ಕಾಣಿಕೆಯನ್ನು your head. ಕೊಡುತ್ತೇವೆ. ಅವರು ನಂತರ ತಮ್ಮ ಕೈಯನ್ನು ನಿಮ್ಮ ಮೇಲೆ And they ಇಡುತ್ತಾರೆ. will tell you this and that. ನಂತರ ಅವರು ನಿಮ್ಮ ಮೇಲೆ ಕೈಯನ್ನು ಇಟ್ಟು ಇದನ್ನು ಅದನ್ನು ಹೇಳುತ್ತಾರೆ. My brother, my sister. ನನ್ನ ಸಹೋದರ ಸಹೋದರಿಯೇ, Yes, God speaks through the prophecy. ಹೌದು, ದೇವರು ತಮ್ಮ ಪ್ರವಾದಿಗಳ ಮುಖಾಂತರ ಮಾತನಾಡುತ್ತಾನೆ. But God speaks more through the word of God. ಆದ್ರೆ ದೇವರು ಅಧಿಕವಾಗಿ ತನ್ನ ವಾಕ್ಯದ ಮುಖಾಂತರವಾಗಿ ನಿಮ್ಮ ಮಧ್ಯದಲ್ಲಿ ಮಾತನಾಡುವಂತವನಾಗಿದ್ದಾನೆ. 90% God speaks through the word, only 10% through prophecy, dreams and visions. 90% ದೇವರು ತನ್ನ ವಾಕ್ಯದ ಮುಖಾಂತರವೇ ನಿಮ್ಮ ಸಂಗಡ ಮಾತನಾಡುತ್ತಾನೆ. 10% ಮಾತ್ರ ಆತನು ಆ ಒಂದು ದೈವಿಕವಾಗಿ ಆ ಒಂದು ಪ್ರವಾದಿಗಳ ಮುಖಾಂತರವಾಗಿ, ಇಲ್ಲವಾದ್ರೆ ಕನಸಿನ ಮುಖಾಂತರವಾಗಿ ಆ ದೇವರು ಮಾತನಾಡುವಂತವನಾಗಿದ್ದಾನೆ. Instead of looking here and there to see what is the will of God, what is the will of God, very simple. The will of God is the word of God. ನೀವು ಹುಡುಕುತ್ತಿರಬಹುದು ದೇವರ ಚಿತ್ತ ಏನು, ದೇವರ ಚಿತ್ತವೇನು ಎಂದು ಇಲ್ಲಿ ಅಲ್ಲಿ ಓಡುತ್ತಿರಬಹುದು. ಆದ್ರೆ ದೇವರ ಚಿತ್ತವು ದೇವರ ವಾಕ್ಯವಾಗಿದೆ. Hallelujah. Hallelujah. He is with you. ಆತ ನಿಮ್ಮ ಸಂಗಡಲೇ ಇದ್ದಾನೆ. He is with you. ಆತ ನಿಮ್ಮ ಸಂಗಡಲೇ ಇದ್ದಾನೆ. His word is with you. ಯಾಕಂದ್ರೆ ಆತನ ವಾಕ್ಯವು ನಿಮ್ಮ ಸಂಗಡ ಇದೆ. If His word is with you, ಆತನ ವಾಕ್ಯ ನಿಮ್ಮ ಸಂಗಡಲ್ಲಿ He is with you. ಆತ ನಿಮ್ಮ ಸಂಗಡ ಇರುತ್ತಾನೆ. When you read the word, ನೀವು ವಾಕ್ಯವನ್ನು ಓದುವಂತ He ಸಮಯದಲ್ಲಿ speaks with you. ನಿಮ್ಮ ಸಂಗಡ He ಮಾತನಾಡುತ್ತಾನೆ. stands with you. ನಿಮ್ಮ ಸಂಗಡ He ನಿಂತುಕೊಳ್ಳುತ್ತಾನೆ. sits with you. ಆತ ನಿಮ್ಮ ಸಂಗಡ ಕುಳಿತುಕೊಳ್ಳುತ್ತಾನೆ. Hallelujah. ಹಲ್ಲೆಲೂಯಾ. He prepares a table before me. ಯಾಕಂದ್ರೆ ಆತನು ನನ್ನಗೋಸ್ಕರ ನನ್ನ ಮುಂದೆ ಔತಣವನ್ನು ಸಿದ್ಧಪಡಿಸುವಂತವನಾಗಿದ್ದಾನೆ. What that means? ಅದರ ಅರ್ಥವೇನು? He prepares the table before me. ಆತ ನನಗೋಸ್ಕರ ನನ್ನ ಮುಂದೆ ನನಗೋಸ್ಕರ ಔತಣವನ್ನು He ಸಿದ್ಧಪಡಿಸುತ್ತಾನೆ. prepares the table before my enemies. ನನ್ನ ವೈರಿಗಳ ಮುಂದೆ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುವಂತವನಾಗಿದ್ದಾನೆ. That means He is before me.
ಅದರ ಅರ್ಥ ನನ್ನ ಮುಂದೆ ಆತನು ಇದ್ದಾನೆ. He prepares a table before me. ನನ್ನ ಮುಂದೆ ಆತನು ಹೋಗಿ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಾನೆ. That means he is before me. ಇದರ ಅರ್ಥ ಆತನು ನನ್ನ ಮುಂದೆ ನಿಂತುಕೊಂಡಿದ್ದಾನೆ. He anoints my head with the oil. ಆತನು ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕಿಸುವಂತವನಾಗಿದ್ದಾನೆ. That is upon me. ಯಾಕಂದ್ರೆ ಆತನು ನನ್ನ ಮೇಲೆ ಇದ್ದಾನೆ. Goodness and mercy shall follow me all the days of my life. ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವಂತದಾಗಿರುತ್ತದೆ. Goodness and mercy shall follow me. ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವಂತದಾಗಿರುತ್ತದೆ. That is behind me. ಯಾಕಂದ್ರೆ ಅದರ ಅರ್ಥ ನನ್ನ ಹಿಂದೆಯೂ ಸಹ ಆತನು ಇದ್ದಾನೆ. I shall dwell in the house of the Lord forever and ever. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲೇ ವಾಸಿಸುವೆನು. Hallelujah. Hallelujah. Jesus is the head. ಯೇಸು ಕ್ರಿಸ್ತನೇ ತಲೆಯಾಗಿದ್ದಾನೆ. We are the body. ನಾವು ಆತನ ಶರೀರವಾಗಿದ್ದೇವೆ. That is means he is above me. ಅದರ ಅರ್ಥ ಆತನು ನನ್ನ ಮೇಲಗಡೆ ಇದ್ದಾನೆ. Hallelujah. 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 How many of you know Psalm 23? ಎಷ್ಟು ಜನರಿಗೆ ಗೊತ್ತು ಈ ಒಂದು ಕೀರ್ತನೆ 23? Very good. But I don't know fully. ಆದ್ರೆ ನನಗೆ ಪೂರ್ತಿಯಾಗಿ ಗೊತ್ತಿಲ್ಲ. Because 100 times I read, I could not understand fully 100 ನಾನು times. 100 ಬಾರಿ ಓದಿದ್ದೇನೆ, ಆದರೆ 100 ಬಾರಿ ಓದಿದರೂ ಸಹ ನನಗೆ ಅರ್ಥವಾಗುತ್ತಿಲ್ಲ. It should be like that. ಈ ರೀತಿಯಾಗಿಯೇ ಇರಬೇಕು. So many times I preach. ಅನೇಕ ಬಾರಿ ನಾನು So ವಾಕ್ಯವನ್ನು many chapters we ಹಂಚಿಕೊಂಡಿದ್ದೇನೆ. preach. ಅನೇಕ ವಾಕ್ಯಗಳು ಅಧ್ಯಾಯಗಳನ್ನು ನಾನು So many times pastor will preach. ಅಲ್ಲಿ ದೇವ ಸೇವಕರು ಸಹ ಅನೇಕ ಬಾರಿ ಅಲ್ಲಿ ದೇವರ ವಾಕ್ಯವನ್ನು Same ಹಂಚಿಕೊಳ್ಳುತ್ತಾರೆ. instance, same chapter. ಅದೇ ರೀತಿಯ ಸನ್ನಿವೇಶ, ಅದೇ ಒಂದು ಅಧ್ಯಾಯ. I don't want to tell, ನನಗೆ ಹೇಳುವುದಕ್ಕೆ ಇಷ್ಟವಿಲ್ಲ, but I'll tell you. ಆದ್ರೂ ಸಹ ಹೇಳುತ್ತೇನೆ. Each time, ಪ್ರತಿ ಸಾರಿ if you read the chapter, ನೀವು ವಾಕ್ಯವನ್ನು ಓದುವಂತ ಸಮಯದಲ್ಲಿ if you say, ನೀವು ಹೇಳುವುದಾದರೆ, oh, I know that. ನನಗೆ ಇದು ಗೊತ್ತು, Oh, Jesus took the 5 loaves and 2 fish. ಅಲ್ಲಿ ದೇವರು 2 ರೊಟ್ಟಿ 5 ಮೀನನ್ನು ತೆಗೆದು, I read that. ನಾನು ಅದನ್ನು ಓದಿದೆನು, And you skip it. ನನಗಿದು ಗೊತ್ತು ಎಂದು ನೀವು ಅಲ್ಲಿ Oh, ಮರೆಸುವುದಾದರೆ, Jesus turned water into wine. ದೇವರು ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸಿದನು, Oh, I skip it. ಮತ್ತೆ ನಾನು I know ಅದನ್ನು that. ತೆಗೆದು ಮುಂದಕ್ಕೆ ಹೋಗುವುದಾದರೆ, If you do that, ಈ ರೀತಿಯಾಗಿ ಮಾಡುವುದಾದರೆ, spiritually something is wrong with you. ಆತ್ಮಿಕ ವಿಷಯದಲ್ಲಿ ಏನೋ ಒಂದು ತಪ್ಪು ನಿಮ್ಮಲ್ಲಿದೆ. You have some spiritual sickness. ನಿಮ್ಮಲ್ಲಿ ಒಂದು ಆತ್ಮಿಕ ವಿಷಯದಲ್ಲಿ ಅನಾರೋಗ್ಯವು ಕಾಣಲ್ಪಡುತ್ತಿದೆ. Each time when you read, ಪ್ರತಿ ಬಾರಿ ನೀವು ಓದುವಂತ oh ಸಮಯದಲ್ಲಿ, my God, ಓ ದೇವರೇ, something I see new in this. ಇಲ್ಲಿ ಹೊಸದಾಗಿ ನಾನು ನೋಡುತ್ತಿದ್ದೇನೆ. That excitement should come to you. ಈ ರೀತಿಯಾಗಿ ಒಂದು ಆಶ್ಚರ್ಯವು ನಿಮ್ಮ ಜೀವಿತದಲ್ಲಿ ಬರಬೇಕು. Every time I get a revelation, ಪ್ರತಿ ಬಾರಿ ನನಗೆ ಪ್ರಕಟಣೆ ಬರುವಂತ ಸಮಯದಲ್ಲಿ, God knows how I jump. ದೇವರಿಗೆ ಗೊತ್ತು ನಾನು ಯಾವ ರೀತಿಯಾಗಿ ಜಿಗಿಯುತ್ತೇನೆ Every ಎಂದು. time God gives you a message, ದೇವರು ಪ್ರತಿ ಸಾರಿ ದೇವರ ವಾಕ್ಯವನ್ನು ಕೊಡುವಂತ you ಸಮಯದಲ್ಲಿ don't know ನಿಮಗೆ ಗೊತ್ತಿಲ್ಲ how grateful I am to God. ನಾನು ಎಷ್ಟು ಆತನಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ You'll ಎಂದು. only know I come, stand, preach. Oh, ನಿಮಗೆ ಮಾತ್ರ nice. ಗೊತ್ತು ನಾನು ಇಲ್ಲಿ ಬಂದು ನಿಂತು ದೇವರ ವಾಕ್ಯವನ್ನು ಹಂಚಿಕೊಂಡು ಹೋಗುತ್ತೇನೆ ಎಂದು. I thank God. ದೇವರಿಗೆ ಸ್ತೋತ್ರ ಮಾಡುತ್ತೇನೆ. That hunger is still burning in me. ಆ ಒಂದು ಹಸಿವು ನನ್ನ ಒಳಗಡೆ ಇನ್ನ ಅದು ಇದೆ. Hallelujah. Hallelujah. He's before me. ಆತನು ನನ್ನ ಮುಂದೆ ಇದ್ದಾನೆ, He's behind me. ನನ್ನ ಹಿಂದೆಯೂ ಸಹ ಇದ್ದಾನೆ, He's above me. ನನ್ನ ಮೇಲಗಡೆಯೂ He's ಇದ್ದಾನೆ, before me. ನನ್ನ ಮುಂದೆಯೂ ಇದ್ದಾನೆ. What else you need? ಇದಕ್ಕಿಂತ ಇನ್ನು ಏನು ಬೇಕು He's ನಿಮಗೆ? before you. ನಿಮ್ಮ ಮುಂದೆ ಆತನಿದ್ದಾನೆ, behind you. ನಿಮ್ಮ ಹಿಂದೆಯೂ ಇದ್ದಾನೆ, He's above you. ನಿಮ್ಮ ಮೇಲಗಡೆಯೂ ಇದ್ದಾನೆ, He's everywhere around you. ಎಲ್ಲ ಕಡೆ ಸುತ್ತಲೂ ನಿಮ್ಮನ್ನು ಆವರಿಸಿಕೊಂಡಿದ್ದಾನೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. How much we can enjoy God's word. ಎಷ್ಟರವರೆಗೂ ನಾವು ದೇವರ ವಾಕ್ಯವನ್ನು ಆನಂದಿಸುವುದಕ್ಕೆ ನಮ್ಮಿಂದ ಸಾಧ್ಯ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. The second thing, ಎರಡನೆಯದಾಗಿ, when you read in Matthew chapter 15, ನೀವು ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯವನ್ನು ಓದುವಂತ verse ಸಮಯ 25 to 28, 25ರಿಂದ 28 ನಾವು ಓದುವಂತ the ಸಮಯ. second thing, ಎರಡನೆಯದಾಗಿ, we know the story about the Canaanite woman. ಅಲ್ಲಿ ನಮಗೆ ಗೊತ್ತು ಆ ಒಂದು ಕಾನಾನ್ ಸ್ತ್ರೀಯ ಬಗ್ಗೆ. We know that she comes to Jesus. ಅಲ್ಲಿ ಆಕೆ ಯೇಸು ಕ್ರಿಸ್ತನ ಬಳಿಗೆ ಬರುತ್ತಾಳೆ. She says, my daughter is possessed. ಆಕೆ ಹೇಳುತ್ತಾಳೆ, ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, And she wants deliverance for her daughter. ಅದು ಮಾತ್ರ ತನ್ನ ಮಗಳಿಗೆ ಅಲ್ಲಿ ಬಿಡುಗಡೆ ಬೇಕೆಂದು ಬರುತ್ತಾಳೆ. And she comes to Jesus. ಅಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬರುತ್ತಾಳೆ. We know all the story. I don't need to explain. ನಮ್ಗೆಲ್ಲರಿಗೂ ಗೊತ್ತು, ಅದನ್ನು ನಾನು ನಿಮಗೆ ಹೇಳುವುದು ಅವಶ್ಯಕತೆ ಇಲ್ಲ. And Jesus said, it's not good to throw the children's bread to the dogs. ಅಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ಆ ಮಕ್ಕಳಿಗೆ ಇರುವಂತಹ ರೊಟ್ಟಿಯನ್ನು ನಾಯಿಗಳಿಗೆ ಹಾಕುವುದು ಉತ್ತಮವಲ್ಲ. And she says, ನಂತರ ಹೇಳ್ತಾಳೆ, she said, even dogs eat
from the master's table the crumb which is fallen down. ಆಕೆ ಹೇಳುವಂತ ಕಾರ್ಯ, ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತಾವಲ್ಲ ಅಂದಳು. The first is the table of abundance, the second is the master's table. ಮೊದಲನೇದಾಗಿ ಅಲ್ಲಿ ಸಮೃದ್ಧಿಯಾಗಿರುವಂತ ಅಲ್ಲಿ ಔತಣಕೂಟ, ಅದು ಮಾತ್ರ ಅಲ್ಲ, ಎರಡನೇದಾಗಿ ಅಲ್ಲಿ ಯಜಮಾನನ ಅಲ್ಲಿ ಇರುವಂತ ಟೇಬಲ್ ಆಗಿದೆ. She comes for a healing for a daughter. ಆಕೆಯು ಅಲ್ಲಿ ಬಂದಂತ ಕಾರ್ಯ ತನ್ನ ಮಗಳಿಗೆ ಬಿಡುಗಡೆ ಆಗಬೇಕೆಂದು ಬಂದಳು. And Jesus said, ಅಲ್ಲಿ ಯೇಸು ಕ್ರಿಸ್ತನು ಹೇಳಿದನು, it's not right to give children's bread and throw it to the dogs. ಅಲ್ಲಿ ಉತ್ತಮವಾಗಿ ಇದು ಕಾಣಲ್ಪಡುತ್ತಿಲ್ಲ, ಆ ಒಂದು ಮಗುವಿಗೆ ಇಟ್ಟಿರುವಂತಹ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ನಾಯಿಗೆ ಕೊಡುವಂತದ್ದು But she ಉತ್ತಮವಲ್ಲ. says, yes, Lord. ಆಕೆಯು ಹೌದು ದೇವರೇ, But even at times dogs takes the crumbs which is fallen from the master's table. ಆಕೆಯು ಹೇಳುತ್ತಾಳೆ, ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತಾವಲ್ಲ. How she got deliverance for a daughter? ಯಾವ ರೀತಿಯಾಗಿ ತನ್ನ ಮಗಳಿಗೆ ಬಿಡುಗಡೆ ಉಂಟಾಯಿತು? She just used the 5 keys for deliverance for her daughter. I'll just give quickly. ಅಲ್ಲಿ ತನ್ನ ಮಗಳ ಬಿಡುಗಡೆಗೋಸ್ಕರ 5 ಕೀಲಿ ಕೈಗಳನ್ನು ಆಕೆ ಉಪಯೋಗಿಸಿದಳು. ಅದನ್ನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. Even Jesus rejected her. ಯೇಸು ಕ್ರಿಸ್ತನು ಸಹ ಆಕೆಯನ್ನು ತಿರಸ್ಕರಿಸಿದನು. But she did 5 things quickly, I'll tell you. ಆದ್ರೆ ಆಕೆ 5 ಕಾರ್ಯಗಳನ್ನು ಮಾಡಿದಳು. ವೇಗವಾಗಿ ಹೇಳುತ್ತೇನೆ. Though she was a woman, ಆಕೆ ಹೆಂಗಸರಾಗಿದ್ದರು. she pushed all the barriers and she came to Jesus, because women are not allowed so freely to come. ಆಕೆಗೆ ತಡೆಯಾಗಿದ್ದರೂ ಸಹ ಆಕೆಯು ಹೆಂಗಸಾಗಿದ್ದರೂ ಸಹ ಆಕೆಗೆ ಅನೇಕ ತಡೆಗಳಿತ್ತು. ಅದೆಲ್ಲವನ್ನು ಲೆಕ್ಕಿಸದೆ ಅದನ್ನೆಲ್ಲವನ್ನು ತಳ್ಳಿ ಯೇಸು ಕ್ರಿಸ್ತನನ್ನು ನೋಡುವುದಕ್ಕೆ ಬಂದಳು. That's why we read about the women, the issue of blood for 12 years. Yeah, they're not allowed, but she pushed and she came. Even though she was a woman, she broke all the barriers and she came to Jesus. ಅದಕ್ಕೋಸ್ಕರ ನಾವು ಓದುತ್ತೇವೆ, ರಕ್ತ ಕುಸುಮ ರೋಗಿಯಾಗಿರುವ ಆ ಒಂದು 12 ವರ್ಷದಿಂದ ಆಕೆಯು ಕಷ್ಟಪಡುತ್ತಿದ್ದಾಳೆ. ಆಕೆ ಎಲ್ಲ ಜನರನ್ನು ತಳ್ಳಿ ಯೇಸು ಕ್ರಿಸ್ತನಿಂದ ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕೆಂದು ಆಕೆ ಬಂದಳು. She never underestimated, because she's a woman. Still, she pushed all the barriers and she came to Jesus. ಆಕೆಗೆ ಶಕ್ತಿ ಇಲ್ಲ ಎಂದು ಆಕೆ ಎಂದಿಗೂ ತಿಳಿದುಕೊಳ್ಳಲಿಲ್ಲ. ಆಕೆಗೆ ಇದ್ದಂತ ಎಲ್ಲ ಅಲ್ಲಿ ಗೋಡೆಗಳನ್ನು ತಳ್ಳಿ ಆಕೆಯು ಮುಂದಕ್ಕೆ ಬಂದಳು ಯೇಸು ಕ್ರಿಸ್ತನ She was a ನೋಡುವುದಕ್ಕೆ. Canaanite woman. ಆಕೆಯು ಕಾನಾನ್ ಸ್ತ್ರೀಯಾಗಿದ್ದಳು. Though she was a Gentile, she overlooked a Gentile what she is, and she overlooked that barrier and she came to Jesus. ಆಕೆಯು ನಂಬಿಕೆ ಇಲ್ಲದವಳಾಗಿ ಕಂಡರೂ ಸಹ ಆಕೆಗೆ ಇದ್ದಂತಹ ಎಲ್ಲಾ ಪರಿಸ್ಥಿತಿಗಳನ್ನು ಮೀರಿ, ಎಲ್ಲ ತಡೆಗಳನ್ನು ಮೀರಿ ಯೇಸು ಕ್ರಿಸ್ತನನ್ನು ನೋಡುವುದಕ್ಕೆ ಮುಂದಕ್ಕೆ ಬಂದಳು. She was a Gentile unbeliever. ಆಕೆಯು ನಂಬದೇ ಇರುವಂತ ವ್ಯಕ್ತಿ. Even though she was unbeliever Gentile, she overlooked that and she came to Jesus. ಆಕೆಯು ದೇವರೇ ಇಲ್ಲ, ಅಲ್ಲಿ ದೇವರಿಲ್ಲ, ಅದು ಮಾತ್ರ ಅಲ್ಲ, ನಂಬಿಕೆ ಇಲ್ಲದೆ ಇರುವಂತ ವ್ಯಕ್ತಿಯು ಎಲ್ಲವನ್ನು ತಳ್ಳಿ ತಿರಸ್ಕರಿಸಿ ಯೇಸುವನ್ನು ನೋಡುವುದಕ್ಕೆ ಮುಂದಕ್ಕೆ And the ಬಂದಳು. third thing, ಮೂರನೇದಾಗಿ, even though she was a Gentile, she came and bowed down and she worshipped Jesus. ಆಕೆಯು ನಂಬಿಕೆ ಇಲ್ಲದವಳಾಗಿ ಇದ್ದರೂ ಸಹ ಯೇಸು ಕ್ರಿಸ್ತನನ್ನು ನೋಡಿ ಬೊಗ್ಗಿ ನಮಸ್ಕರಿಸಿ ಆತನನ್ನು ಆರಾಧಿಸುವುದಕ್ಕೆ ಪ್ರಾರಂಭಿಸಿದಳು. Hallelujah. 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 Even though she was a Gentile, ಆಕೆಯು ಅಪನಂಬಿಕೆ ಉಳ್ಳವಳಾಗಿದ್ದರೂ ಸಹ she came, knelt down, bowed down and she worshipped Jesus. ಆಕೆಯು ಬೊಗ್ಗಿ ನಮಸ್ಕರಿಸಿ ಮೊಣಕಾಲನ್ನು ಊರಿ ಯೇಸು ಕ್ರಿಸ್ತನಿಗೆ ಆರಾಧನೆಯನ್ನು ಸಲ್ಲಿಸಿದಳು. And the fourth thing, ನಾಲ್ಕನೇದಾಗಿ, she had faith. Only Jesus can deliver my daughter. ಆಕೆಯಲ್ಲಿ ಒಂದು ನಂಬಿಕೆ ಇತ್ತು. ಆಕೆಗೆ ಚೆನ್ನಾಗಿ ಗೊತ್ತಿತ್ತು, ಬರೀ ಯೇಸು ಕ್ರಿಸ್ತನಿಂದ ಮಾತ್ರವೇ ಆಕೆಯ ಮಗಳಿಗೆ ಸ್ವಸ್ಥತೆ ಉಂಟಾಗುತ್ತದೆ ಎಂದು. Though she was a Canaanite, ಆಕೆಯು ಕಾನಾನ್ ಸ್ತ್ರೀಯಾಗಿದ್ದರು. they were unbelievers, ಆಕೆಯು ನಂಬಿಕೆ were ಇಲ್ಲದವಳಾಗಿದ್ದಳು. Gentile. ಅವಳು ದೇವರೇ ಇಲ್ಲ ಎಂದು ಹೇಳುವಂತವರು. but she had faith in Jesus. ಆದರೂ ಸಹ ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದಳು. He is the only one can deliver my daughter. ಆಕೆಯು ಒಬ್ಬನೇ ನನ್ನ ಮಗಳಿಗೆ ಬಿಡುಗಡೆ ಕೊಡುವುದಕ್ಕೆ ಸಾಧ್ಯ. The last thing, ಕೊನೆಯದಾಗಿ, I like this one. ನಾನು ಇದು ಬಹಳ ಇಷ್ಟಪಡುತ್ತೇನೆ. She accepted with humility when Jesus said, I cannot throw children's bread to the dogs. ಅಲ್ಲಿ ಯೇಸು ಕ್ರಿಸ್ತನು ಆಕೆಗೆ ತಿರಸ್ಕಾರ ಮಾಡಿದರೂ ಸಹ ಅದನ್ನು ಒಪ್ಪಿಕೊಂಡು ಯೇಸು ಕ್ರಿಸ್ತನು ಹೇಳುತ್ತಾನೆ, ನನ್ನ ರೊಟ್ಟಿಯನ್ನು ಆ ಒಂದು ನಾಯಿಗೆ ಹಾಕುವುದಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂತ ಹೇಳಿದರೂ ಸಹ ಅದನ್ನು ಒಪ್ಪಿಕೊಳ್ಳುತ್ತಾಳೆ. What she's trying to say, ಏನನ್ನು ಹೇಳುವುದಕ್ಕೆ ಬರುತ್ತಿದ್ದಾಳೆ? with the humility, ಆ ಒಂದು ಒಪ್ಪಿಕೊಳ್ಳುವಂತ ಗುಣದಲ್ಲಿ we know one thing. ನಮಗೆ ಒಂದು ಗೊತ್ತು. Dogs have a instinct. When they're on the table, when something falls, immediately they'll snatch. It will not even fall into the ground. They will grab it. ನಾಯಿಯ ಗುಣ ಏನೆಂದರೆ ಆ ಒಂದು ಟೇಬಲಿನಿಂದ ಏನಾದ್ರೂ ಒಂದು ಬೀಳುವುದಾದರೆ ಅದು ತಕ್ಷಣವೇ ಅದು ಕೆಳಗಡೆ ಬೀಳದ ರೀತಿಯಲ್ಲಿ ಬಾಯಲ್ಲಿ ಎತ್ತಿಕೊಂಡು ಓಡುವುದಕ್ಕೆ ಪ್ರಾರಂಭಿಸುತ್ತದೆ. Hallelujah. Hallelujah. Oh, it falls down, it will eat. ಇಲ್ಲವಾದರೆ ಕೆಳಗಡೆ ಬಿದ್ದಿರುವಂತದನ್ನೇ ಅದು ತಿನ್ನುತ್ತದೆ. She said, yes, Lord. ಹೌದು ದೇವರೇ, I am a dog. ನಾನು ನಾಯಿ, I am unbeliever. ನಾನು ನಂಬಿಕೆ I am a ಇಲ್ಲದವಳು, Gentile. ನಾನು ದೇವರಿಲ್ಲ ಎಂದು ಹೇಳುವಂತವಳು. ಆದರೂ
Even from the master's tables, when the crumbs fall, the puppy eats, the dog takes. ಆದರೆ ಆ ಒಂದು ಯಜಮಾನನ ಮೇಜಿನಿಂದ ಬೀಳುವಂತ ರೊಟ್ಟಿಯನ್ನು ಆ ಒಂದು ನಾಯಿ ಮರಿಗಳು ಸಹ ತಿನ್ನುವಂತದ್ದಾಗಿದೆ. Even when it falls from the master's table, the dog snatches the bread. ಆ ಒಂದು ಯಜಮಾನನ ಮೇಜಿನಿಂದ ಬೀಳುವಂತ ರೊಟ್ಟಿಗಳನ್ನು ಆ ಒಂದು ನಾಯಿಗಳು ಅದನ್ನು ಎತ್ತುಕೊಂಡು ಓಡುವಂತದ್ದಾಗಿರುತ್ತದೆ. She said, Lord, ದೇವರೇ, let me be the dog ನಾನ್ ನಾಯಿ ಆಗಿರುವುದಕ್ಕೆ ನಾನು ಇಷ್ಟಪಡುತ್ತೇನೆ. and let me snatch the deliverance from my daughter. ನಾನು ನನ್ನ ಮಗಳಿಗೋಸ್ಕರ ನಿನ್ನಿಂದ ಆ ಒಂದು ಬಿಡುಗಡೆಯನ್ನು ನಾನು ನಿನ್ನಿಂದ ಕಸಿದುಕೊಳ್ಳುತ್ತೇನೆ ದೇವರೇ. Hallelujah. 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 My brother, my sister, ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯೇ, instead of seeking the hand of God for blessing, why don't we seek the feet of Jesus and worship and bow down? He will give us everything. What all you need, it's at the feet of Jesus Christ. ನೀವು ಯಾವಾಗಲೂ ದೇವರ ಕರವನ್ನು ಆ ಒಂದು ಆಶೀರ್ವಾದಕ್ಕಾಗಿ ನೋಡುವುದನ್ನು ಬಿಟ್ಟು ದೇವರ ಆತನ ಕಾಲಿನ ಕೆಳಗಡೆ ಕುಳಿತುಕೊಂಡು ಅದು ಆತನಿಂದ ಏನು ಬರುತ್ತದೋ ಅದನ್ನು ತೆಗೆದುಕೊಳ್ಳುವುದನ್ನು ಕಲಿತುಕೊಳ್ಳಿರಿ. Hallelujah. Hallelujah. Whoever you are, ನೀವು ಯಾರೇ ಆಗಿದ್ದರು, whatever condition you are, ನೀವು ಎಂತ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ don't worry. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿರಿ, Don't worry. ಯೋಚಿಸಬೇಡಿರಿ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ, Come to Jesus. ಯೇಸುವಿನ ಬಳಿಗೆ ಬನ್ನಿರಿ. You know, the Pharisees and the Sadducees, ನಿಮಗೆ ಎಲ್ಲರಿಗೂ ಗೊತ್ತು ಪರಿಸಾಯರು ಮತ್ತೆ ಸದ್ದುಕಾಯರ ಬಗ್ಗೆ. they consider the Gentiles all as dogs. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಅಪನಂಬಿಕೆ ಇರುವಂತ ಜನರನ್ನು ಅವರು ಅಲ್ಲಿ ನಾಯಿಗಳೆಂದು ಅಲ್ಲಿ ಭಾವಿಸಿದರು. Because Jesus was sent to the Jews. ಯಾಕಂದ್ರೆ ಯೇಸು ಕ್ರಿಸ್ತನು ಯೂದರ ಮಧ್ಯದಲ್ಲಿ ಕಳುಹಿಸಲ್ಪಟ್ಟನು. But there ಆದ್ರೆ ಅಲ್ಲಿ he broke the rule and he said, wow, what a faith you have, he told her. ಅಲ್ಲಿ ಇರುವಂತಹ ಒಂದು ಆಜ್ಞೆಯನ್ನೇ ಮುರಿದು ಆತನು ಹೇಳುತ್ತಾನೆ, ನಿನ್ನ ನಂಬಿಕೆಯು ದೊಡ್ಡದಾಗಿದೆ. To this woman, Jesus said, what a great faith you have. ಈ ಬರೀ ಒಂದು ಹೆಂಗಸಿಗೆ ಮಾತ್ರವೇ ಯೇಸು ಕ್ರಿಸ್ತನು ಹೇಳಿದನು, ನಿನ್ನ ನಂಬಿಕೆಯು ಅಪಾರವಾಗಿದೆ, ದೊಡ್ಡದಾಗಿದೆ. In whatever condition you are, ನೀನು ಎಂತ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ if you have faith in Jesus, ನೀವು ಯೇಸುವಿನ ಮೇಲೆ ನಂಬಿಕೆ ಇರುವುದಾದರೆ, if you come in faith with Jesus, to Jesus, ನೀವು ನಂಬಿಕೆ ಮುಖಾಂತರವಾಗಿ ಯೇಸುವಿನ ಬಳಿಗೆ ಬರುವುದಾದರೆ he will do a miracle for you. ಆತ ನಿಮಗೋಸ್ಕರ ಅದ್ಭುತವನ್ನು ಮಾಡುವಂತವನಾಗಿದ್ದಾನೆ. Yes, he was sent for the Jews. ಆತನು ಯೂದರಿಗೋಸ್ಕರ ಕಳುಹಿಸಲ್ಪಟ್ಟವನೇ. But the Jews rejected ಆದ್ರೆ Jesus. ಯೂದರು ಆತನನ್ನು ತಿರಸ್ಕರಿಸಿದರು. And the grace was open to Jews and the Gentiles today. ಆದರೆ ಈ ದಿನದಲ್ಲಿ ಆ ಒಂದು ಯಹೂದ್ಯರಿಗೂ ಅದು ಮಾತ್ರವಲ್ಲ ಪರದೇಶದವರಿಗೂ ಸಹ ಈ ಒಂದು ಕೃಪೆಯು ಈಗಲೂ ತೆರೆಯಲ್ಪಟ್ಟಿದೆ. We must always pray for the Jews. ನಾವು ಯಾವಾಗಲೂ ಯೂದರಿಗೋಸ್ಕರ ಪ್ರಾರ್ಥಿಸಬೇಕು. I met few Jews. ನಾನು ಕೆಲವು ಯಹೂದ್ಯರನ್ನು ನಾನು ಅಲ್ಲಿ ಹೋಗಿ ಭೇಟಿ ಮಾಡಿದೆನು. When I went somewhere, I met them. ನಾನು ಎಲ್ಲೋ ಹೋಗಿದ ಸಮಯದಲ್ಲಿ ಅಲ್ಲಿ ಅವರನ್ನು ಹೋಗಿ ನಾನು ಪರಿಚಯಿಸಿಕೊಂಡೆ. In that country, I caught hold of them. ಆ ಒಂದು ಕಂಟ್ರಿಯಲ್ಲಿ ನಾನು ಹೋಗಿ ಅವರನ್ನು Said, ಹಿಡಿದುಕೊಂಡೆನು. I thank you. ನಾನು ಅವ್ರಿಗೆ ಹೇಳಿದೆನು, ನಾನು ನಿಮಗೆ ಸ್ತೋತ್ರವನ್ನು Because ಸಲ್ಲಿಸುತ್ತೇನೆ. you rejected, we Gentiles, we found grace. ನೀವು ಆತನನ್ನು ತಿರಸ್ಕರಿಸಿದ್ದರಿಂದ ನಾನು ಆತನನ್ನು ಹುಡುಕಿಕೊಂಡೆನು. Hallelujah. Hallelujah. Because the Bible says he came to his own, the own rejected him. ಅದಕ್ಕೆ ಸತ್ಯದ ವಾಕ್ಯ ಹೇಳುತ್ತದೆ, ಆತನು ಈ ಲೋಕಕ್ಕೆ ಬಂದನು ಆದರೆ ಈ ಲೋಕವು ಆತನನ್ನು ತಿರಸ್ಕರಿಸಿತು. That's what Jesus said. ಅದನ್ನೇ ಯೇಸು ಕ್ರಿಸ್ತನು I ಹೇಳಿದನು. cannot throw the children's bread to the dogs. ಅದನ್ನೇ ಹೇಳುತ್ತಾನೆ, ಮಕ್ಕಳ ಆ ಒಂದು ರೊಟ್ಟಿಯನ್ನು ನಾಯಿಗಳಿಗೆ ನಾನು ಹಾಕುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. But when he saw the faith of that woman, ಆದರೆ ಆ ಒಂದು ಹೆಂಗಸಿನ ನಂಬಿಕೆಯನ್ನು ನೋಡಿದಾಗ Lord, I am dog. ಆಕೆ ಹೇಳುತ್ತಾಳೆ, ದೇವರೇ ಹೌದು ನಾನು ನಾಯಿನೇ. But even dogs takes from the falls from the master's table. ಆದ್ರೆ ಆಕೆ ಹೇಳುತ್ತಾಳೆ, ಆ ಒಂದು ಯಜಮಾನನ ಆ ಒಂದು ಮೇಲಂತಸ್ತಿಕೆಯಿಂದ ಬೀಳುವಂತ ಮೇಜಿನಿಂದ ಬೀಳುವಂತ ರೊಟ್ಟಿಯನ್ನು ಸಹ ನಾಯಿಗಳು ತೆಗೆದು ತಿನ್ನುತ್ತಾವೆ. Jesus said, wow. ಯೇಸು ಕ್ರಿಸ್ತನು ಹೇಳುತ್ತಾನೆ, ಓ What a great ಆಶ್ಚರ್ಯಪಟ್ಟು, faith. ಎಷ್ಟು ದೊಡ್ಡದಾದ ನಂಬಿಕೆ. Was so excited. ಆತನು ಬಹಳ ಆಶ್ಚರ್ಯಪಟ್ಟನು. He extended his grace. ಆತನು ತನ್ನ ಕೃಪೆಯನ್ನು ಆಕೆಗೂ ಸಹ ಕೊಟ್ಟನು. Even before he could go to the cross, he gave the grace and he gave her the deliverance. ಆತನು ಆ ಒಂದು ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿಯೇ ತನ್ನ ಕೃಪೆಯನ್ನು ಕೊಟ್ಟು ಅದು ಮಾತ್ರವಲ್ಲ ಬಿಡುಗಡೆಯನ್ನು ಸಹ ಕೊಟ್ಟನು. Hallelujah. 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 Remember always, ಯಾವಾಗಲೂ ಒಂದನ್ನು ತಿಳಿದುಕೊಳ್ಳಿರಿ, faith honors God and God will honor faith. ಈ ಒಂದು ನಂಬಿಕೆ ಎನ್ನುವಂಥದ್ದು ದೇವರಿಗೆ ಮಹಿಮೆ ಪಡಿಸುವಂತದ್ದಾಗಿದೆ. ಈ ಒಂದು ನಂಬಿಕೆಯ ಮುಖಾಂತರ ದೇವರು ನಿಮ್ಮನ್ನು ಮಹಿಮೆ But I want ಪಡಿಸುವಂತವನಾಗಿದ್ದಾನೆ. to tell you one thing. ಆದರೆ ಒಂದನ್ನು ಹೇಳೋದಕ್ಕೆ ಇಷ್ಟಪಡುತ್ತೇನೆ, This faith and grace, many Christians misuse. ಈ ಒಂದು ನಂಬಿಕೆ ಮತ್ತು ಕೃಪೆ ಅಂತ ಹೇಳುವಂಥದ್ದು ಅನೇಕ ಕ್ರೈಸ್ತರು ಇದನ್ನು ಅನೇಕ ಒಂದು ಕೆಟ್ಟದಾಗಿ ಭಾವಿಸುವಂತವರಾಗಿದ್ದಾರೆ. I feel very sad. ನಾನು ಬಹಳ We should use in right channel. ನಾವು ಇದನ್ನು ಸರಿಯಾದ ಮಾರ್ಗದಲ್ಲಿ A ಉಪಯೋಗಿಸಬೇಕು. lot of hyper grace teaching is there. ಅಲ್ಲಿ ಅನೇಕ ವಿಭಿನ್ನವಾಗಿ ಬಹಳ ಕೃಪೆ ಎನ್ನುವಂತ ಕಾರ್ಯಗಳು ಇಟ್ಟುಕೊಂಡು Everything ಮಾತನಾಡುತ್ತಾರೆ. grace, grace, grace. ಯಾವಾಗಲೂ ಕೃಪೆ 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 ಎಂದು I have faith, ಹೇಳುತ್ತಾರೆ. I have faith, I have faith. ಯಾವಾಗಲೂ ನನ್ನಲ್ಲಿ ಆ ಒಂದು ನಂಬಿಕೆ ಉಂಟು ನಂಬಿಕೆ ಉಂಟು ಎಂದು ಹೇಳುತ್ತಾರೆ. Not that kind of faith. ಆ ರೀತಿಯಾದ ನಂಬಿಕೆ ಅಲ್ಲ. Hallelujah. 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 Okay, quickly we'll go third thing and finish it. ಮೂರನೇ ಕಾರ್ಯಕ್ಕೆ ಹೋಗಿ ನಾವು ಮುಗಿಸೋಣ. 2 Samuel, 2 ಸಮುವೇಲ chapter 9.
9ನೇ ಅಧ್ಯಾಯ. Okay, you'll see in that chapter. You don't need. ನಾವು ಈ ವಾಕ್ಯವನ್ನು ನಾವು ನೋಡೋಣ. Here we see the story. ಇಲ್ಲಿ ನಾವು ಆ ಒಂದು ಕಥೆಯನ್ನು ನೋಡುತ್ತೇವೆ. The story about Mephibosheth. ಅಲ್ಲಿ ನ್ಯೂಷಬೋಧ ಆ ಒಂದು ಅರಸನ ಕುರಿತು ಬರೆಯಲ್ಪಟ್ಟಿದೆ. We know everything, the story. ನಮಗೆಲ್ಲರಿಗೂ ಗೊತ್ತು. Saul died. ಅಲ್ಲಿ ಸೌಲನು ಅಲ್ಲಿ ಮರಣಕ್ಕೆ ಒಳಗಾಗುತ್ತಾನೆ. Jonathan died. ಯೋನಾತನು ಅಲ್ಲಿ ಮರಣಕ್ಕೆ ಒಳಗಾಗುತ್ತಾನೆ. And Jonathan and David were very close friend. ಯೋನಾತನು ಮತ್ತೆ ದಾವಿದನು ಅವರು ಪ್ರಾಣ ಸ್ನೇಹಿತರಾಗಿದ್ದರು. And when David became a king, ಅಲ್ಲಿ ದಾವಿದನ ಅರಸನಾದಾಗ in verse 1 it says, ಅಲ್ಲಿ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. is anyone is there in the house of Saul where I can show kindness because of the sake of Jonathan? In ಇಲ್ಲಿ verse 1. ಬರೆಯಲ್ಪಟ್ಟಿದೆ, ದಾವಿದನು ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರುತ್ತಾರೋ ನಾನು ಅವರಿಗೆ ಯೋನಾತಾನನ ಸಲುವಾಗಿ ದಯ ತೋರಿಸಬೇಕೆಂದಿರುತ್ತೇನೆ ಅನ್ನಲು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Is anyone there ಯಾರಾದರೂ ಉಂಟಾ in the house of Saul ಅಲ್ಲಿ ಸೌಲನ ಮನೆಯಲ್ಲಿ where I can show kindness ನಾನು ಅಲ್ಲಿ ಅವರಿಗೆ ಕೃಪೆಯನ್ನು ತೋರಿಸಬೇಕೆಂದು, for the sake of Jonathan? ಯೋನಾತಾನನ ಸಲುವಾಗಿ. Then somebody said, ಅಲ್ಲಿ ಯಾರೋ ಒಬ್ರು ಹೇಳ್ತಾರೆ, yes, ಹೌದು, there is a son of Jonathan. ಅಲ್ಲಿ ಯೋನಾತಾನನ ಮಗನಿದ್ದಾನೆ, He is there. ಆತನಿದ್ದಾನೆ. He is there in the place called Le Dobor. ಅಲ್ಲಿ ಲೇದಬಾರಿನಲ್ಲಿ ಆತನಿದ್ದಾನೆ. Then king gave an invitation, or he commanded them, go bring him and come. ಅಲ್ಲಿ ಅರಸನು ಅವರಿಗೆ ಒಂದು ಆಹ್ವಾನವನ್ನು ಕೊಟ್ಟನು, ಅದು ಮಾತ್ರವಲ್ಲ ಅವರಿಗೆ ಆಜ್ಞೆಯನ್ನು ಕೊಟ್ಟನು, ಹೋಗಿ ಆತನನ್ನು ಕರೆದುಕೊಂಡು ಬಾ. Anyway, I have so much to tell you. ಅನೇಕ ಕಾರ್ಯಗಳು ಉಂಟು ಹೇಳುವುದಕ್ಕೆ. Anyway, I'll try to finish it fast. ನಾನು ವೇಗವಾಗಿ ಮುಗಿಸುವುದಕ್ಕೆ ಇಷ್ಟಪಡುತ್ತೇನೆ. Mephibosheth means ಮೆಫಬೋಶೆತ್ ಅಂತ ಹೇಳುವುದಾದರೆ living in shame. ಅಲ್ಲಿ ಒಂದು ಅಸಹಾಯಕತೆಯಿಂದ ನಾಚಿಕೆಯಿಂದ ಇರುವಂತ ವ್ಯಕ್ತಿ. The name of his meaning, ಆ ಒಂದು ಹೆಸರಿನ ಅರ್ಥ Mephibosheth. ನೆಪಿಬೋಶೆತ್ ಅಂತ That's his name. ಆತನ ಹೆಸರು. That meaning is ಅದರ ಅರ್ಥ living in shame. ಆ ನಾಚಿಕೆಯಿಂದ ಜೀವನವನ್ನು ನಡೆಸುವಂತದ್ದು. He is from the place called Le Dobor. ಆತನು ಇರುವಂತ ಸ್ಥಳವು ಲೆದೆಬಾರ್. That is called, meaning is barren land. ಅಲ್ಲಿ ಅದರ ಅರ್ಥ ಅದು ಮರುಭೂಮಿ. No pasture. ಅಲ್ಲಿ ಏನೂ ಇಲ್ಲ, ಹಸಿರೇ ಇಲ್ಲ. shepherd. ಆ- No shepherd, no ಅಲ್ಲಿ pasture, no ಅಲ್ಲಿ shepherd. ನೋಡಬೇಕಾದ್ರೆ ಅಲ್ಲಿ ಹಸಿರು ಇಲ್ಲ, ಅದು ಮಾತ್ರವಲ್ಲ ಅಲ್ಲಿ ಯಾರು It's ಹೋಗುವುದಿಲ್ಲ. a barren land. ಅದು ಮರುಭೂಮಿ. He's living in a barren land ಆತನು ಮರುಭೂಮಿಯಲ್ಲಿ ಜೀವನ and ನಡೆಸುತ್ತಿದ್ದಾನೆ. he's living in shame. ಆತನು ಆ ಒಂದು ಅವಸ್ಥೆಯಲ್ಲಿ ಇದ್ದಾನೆ. The message to the church this morning, ಈ ಒಂದು ಬೆಳಗಿನ ಸಮಯದಲ್ಲಿ ಸಭೆಗೆ ಬರುತ್ತಿರುವಂತ ಒಂದು ದೇವರ ವಾಕ್ಯ, God speaks to you this morning. ದೇವರು ನಿಮ್ಮ ಸಂಗಡ ಮಾತನಾಡುತ್ತಿದ್ದಾನೆ. God says, ದೇವರು ಹೇಳುತ್ತಿದ್ದಾನೆ, who all are living in shame, who all are living in a barren land, I am going to take you to the feast, and I'm going to prepare the feast for you, and I'm going to take you to the banquet table. ನಾಚಿಕೆಯಿಂದ ಜೀವನ ನಡೆಸುತ್ತಿರುವಂತವರೇ, ಅದು ಮಾತ್ರವಲ್ಲ ಮರುಭೂಮಿಯಲ್ಲಿ ತಮ್ಮ ಜೀವನ ನಡೆಸುತ್ತಿರುವಂತವರೇ, ನಿಮ್ಮನ್ನು ತೆಗೆದುಕೊಂಡು ನಾನು ನಿಮಗೋಸ್ಕರ ಸಿದ್ಧ ಮಾಡಿರುವಂತಹ ಒಂದು ಔತಣ ಕೂಟದಲ್ಲಿ ಕುರುಳಿಸಿ ನಿಮಗೆ ಬೇಕಾಗುವಂತ ಎಲ್ಲವನ್ನು ನಾನು ನಿಮಗೆ ಕೊಡುವಂತವನಾಗಿದ್ದೇನೆ. Hallelujah. 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 Mephibosheth came to the palace, ನೆಹಬೋಶೆತನು ಆತನ ಅರಮನೆಗೆ ಬಂದನು. and the king David said, ಅಲ್ಲಿ ದಾವಿದನು, ಅರಸನಾದ ದಾವಿದನು you ಹೇಳುತ್ತಾನೆ, will sit on my table and eat with me. ನೀನು ನಾನು ಕುಳಿತುಕೊಂಡು ಊಟ ಮಾಡುವಂತ ಆ ಒಂದು ಮೇಲಂತಸ್ತಿನಲ್ಲಿ ಕುಳಿತುಕೊಂಡು ನೀನು ಸಹ ನನ್ನ ಸಂಗಡ ಊಟ ಮಾಡು. He said, ಆತನು ಹೇಳಿದನು, Mephibosheth said, ನೆಹಬೋಶೆತ್ ಹೇಳಿದನು, oh my master, ಓ ನನ್ನ oh ಯಜಮಾನನೇ, my king, ನನ್ನ ಅರಸನೇ, I am a servant, ನಾನು ನಿನ್ನ ಸೇವಕನು, I am a dead dog, ನಾನು ಅಲ್ಲಿ ಮರಣಕ್ಕೆ ಒಳಗಾಗಿರುವಂತ ನಾಯಿ, I don't need this. ನನಗೆ ಇದು ಬೇಡ. It sounds familiar? ಇದು ಈ ರೀತಿಯಾಗಿ ಹೇಳುವುದು ಎಲ್ಲರೂ ಕೇಳಿದ್ದೀರಾ? We prayed sometimes. ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತೇವೆ, Lord, I don't deserve it, Lord. ದೇವರೇ ನಾನು ಇದಕ್ಕೆ ಯೋಗ್ಯನಲ್ಲ I am ದೇವರೇ, like a dead dog, Lord. ನಾನು ದೇವರೇ ಮರಣಕ್ಕೆ ಒಳಗಾಗಿರುವಂತ ನಾಯಿಯ ರೀತಿಯಲ್ಲಿದ್ದೇನೆ. I am a dust, Lord. ದೇವರೇ ನಾನು ಒಂದು ಬೂದಿಯಾಗಿದ್ದೇನೆ. King David said, no. ಅರಸನಾದ ದಾವಿದನು ಹೇಳ್ತಾನೆ, ಇಲ್ಲ, It's not because you are lame. It's not because of you, man. Because of Jonathan's sake, I'm doing and showing the kindness to you. ಇದು ನಿನಗೋಸ್ಕರವಲ್ಲ, ಇದು ನಿನ್ನ ತಂದೆ ಆಗಿರುವಂತ ಯೋನಾತನನ ಮೇಲೆ ನಾನು ಅಪಾರವಾದ ಪ್ರೀತಿ ಇಟ್ಟಿದ್ದರಿಂದ ನಿನಗೆ ನಾನು ಕರುಣೆಯನ್ನು ತೋರಿಸುವಂತವನಾಗಿದ್ದೇನೆ. Hallelujah. Hallelujah. That time, ಆ ಒಂದು ಸಮಯದಲ್ಲಿ there was a war. ಅಲ್ಲಿ ಒಂದು ಯುದ್ಧ ನಡೆಯುತ್ತಿದೆ. And because of that war, ಆ ಒಂದು ಯುದ್ಧದ ನಿಮಿತ್ತವಾಗಿ the one who was taking care of Mephibosheth when he was 5 years old, that nurse, when she was running,
She slipped and fell down, and Mephibosheth's leg was broken and became a lame and crippled. ಅಲ್ಲಿ ನೋಡಬೇಕಾದ್ರೆ ಈ ಒಂದು ಮೆಪಿಬೋಷತ್ ಎನ್ನುವಂತ ಈ ಒಂದು ವ್ಯಕ್ತಿಯನ್ನು ಅಲ್ಲಿ ಪಾಲನೆ ಮಾಡುತ್ತಿದ್ದಂತ ಆ ಒಂದು ಹೆಂಗಸು ಆಕೆಯು ಈ ಒಂದು ಯುದ್ಧದ ಸಮಯದಲ್ಲಿ ಆಕೆಯು ಜಾರಿ ಬಿದ್ದಳು. ಅದರ ನಿಮಿತ್ತವಾಗಿ ಆಕೆ ಮರಣಕ್ಕೆ ಒಳಗಾದಳು. ಅದರ ನಿಮಿತ್ತವಾಗಿ ಈ ಒಂದು ವ್ಯಕ್ತಿಯು ಆತನು ಕುಂಟನಾಗಿ ಆತನು ಕಾಣಲ್ಪಟ್ಟನು. Because someone's mistake, ಯಾರೋ ಒಬ್ಬರು ಮಾಡಿದಂತ ತಪ್ಪಿದ ನಿಮಿತ್ತವಾಗಿ his life is ruined. ಈತನ ವ್ಯಕ್ತಿಯ ಜೀವಿತವು ಹಾಳಾಗಿದೆ. Does it sound familiar? ಇದು ಈ ರೀತಿಯಾಗಿ ಕೇಳಿಸಿಕೊಂಡಿದ್ದೀರಾ? Anybody experienced? ಯಾರಾದ್ರೂ ಈ ಒಂದು ಅನುಭವದ ಒಳಗಡೆ ಹೋಗಿದ್ದೀರಾ? Because of someone's stupidity, we have to struggle. ಯಾರೋ ಮಾಡಿದಂತ ಮೂರ್ಖ ಕಾರ್ಯದಿಂದ ನಾನು He ಅನುಭವಿಸಬೇಕು. broke his leg. ಆತನು ತನ್ನ ಕಾಲನ್ನು He ಕಳೆದುಕೊಂಡನು. was crippled. ಆತನು ಕುಂಟನಾಗಿದ್ದನು. He was a grandson of the king. ಆತನು ಆ ಒಂದು ಅರಸನ ಮೊಮ್ಮಗನಾಗಿದ್ದನು. He's living in the barren land. ಆತನು ಅಲ್ಲಿ ಮರುಭೂಮಿಯಲ್ಲಿ ತನ್ನ ಜೀವನವನ್ನು He's ನಡೆಸುತ್ತಿದ್ದಾನೆ. living in shame, ಆತನು ಆ ಒಂದು ಕಾರ್ಯದಲ್ಲಿ ಶೇಮಿನಲ್ಲಿ ಆತನು living ಕಾಣಲ್ಪಡುತ್ತಾನೆ. in poverty. ಆತನು ಏನು ಇಲ್ಲದವನಾಗಿ ಬಡತನದಲ್ಲಿದ್ದಾನೆ. God wants to remind you, ಆದ್ರೆ ದೇವರು ನಿಮಗೆ ಒಂದನ್ನು ಹೇಳುವುದಕ್ಕೆ ಆತನು in ಇಷ್ಟಪಡುವಂತವನಾಗಿದ್ದಾನೆ. the midst of poverty and struggle and pain, suddenly you will see a miracle coming on your way, like happened to Mephibosheth. ಅಲ್ಲಿ ಬಡತನದ ಮಧ್ಯದಲ್ಲಿ, ಅದು ಮಾತ್ರವಲ್ಲ ಸೋಲಿನ ಸಮಯದಲ್ಲಿ, ಏನು ಇಲ್ಲದೆ ಇರುವಂತ ಸಮಯದಲ್ಲಿ ಈ ಒಂದು ಮೆಪಿಬೋಷತ್ಗೆ ಆದ ರೀತಿಯಲ್ಲಿ ನಿಮಗೂ ಸಹ ಒಂದು ಸಹಾಯವು ಬರುತ್ತಿದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Least expected, God will do a miracle for you. ನೀವು ಏನು ಅಲ್ಲಿ ಆಗಬೇಕು ಎಂದು ಭಾವಿಸದೆ ಇರುವಂತ ಸಮಯದಲ್ಲಿಯೇ ದೇವರು ಅದನ್ನು ಮಾಡುವಂತವನಾಗಿದ್ದಾನೆ. Mephibosheth never thought. ಮೆಪಿಬೋಷತ್ ಎಂದಿಗೂ ಆತನು ಯೋಚನೆಯೂ ಸಹ ಮಾಡಲಿಲ್ಲ. King David said, ಅರಸನಾದ ದಾವೀದನು ಹೇಳಿದನು, I will restore back every land of yours that comes to you for Saul. ಆತನು ಹೇಳುತ್ತಾನೆ, ಸೌಲನಿಗೆ ಸೇರಬೇಕಾದ ಪ್ರತಿಯೊಂದು ಜಾಗವನ್ನು ನಿನಗೆ ನಾನು ಹಿಂತಿರುಗಿ ಕೊಡುವಂತವನಾಗಿದ್ದೇನೆ. Every cattle, ಪ್ರತಿಯೊಂದು ಹಾಲು ದನ ಕುರಿಗಳು, every land, ಪ್ರತಿಯೊಂದು ಜಾಗವು, every cattle, ಅಲ್ಲಿ ಇರುವಂತ ಪ್ರತಿಯೊಂದು ದನ everything ಕುರಿಗಳು, will be restored back. ಪ್ರತಿಯೊಂದು ಕಾರ್ಯವನ್ನು ಮತ್ತೆ ಹಿಂತಿರುಗಿ He ಕೊಡುವಂತವನಾಗಿದ್ದೇನೆ. never expected. ಆತನು ಇದನ್ನು ಎಂದಿಗೂ ಆತನು ಭಾವಿಸಲಿಲ್ಲ. Least expected time, God intervened and miracle happened. His life changed. The same God, if you are sitting here living in shame, living in the barren land, expect a miracle to happen, change everything for you. ಆತನು ಏನು ಆಗುತ್ತದೆ ಎಂದು ಊಹಿಸದೆ ಇರುವಂತ ಸಮಯದಲ್ಲಿ ಆತನಿಗೆ ಅಲ್ಲಿ ದೇವರು ಬಿಡುಗಡೆ ಕೊಟ್ಟು ಆತನಿಗೆ ಎಲ್ಲವನ್ನು ಕೊಟ್ಟ ರೀತಿಯಲ್ಲಿ ನೀವು ಸಹ ನಾಚಿಕೆಯಲ್ಲಿ, ಅದು ಮಾತ್ರವಲ್ಲ ಆ ಒಂದು ಮರುಭೂಮಿಯಲ್ಲಿ ಕಾಣಲ್ಪಡುವಂತ ಸಮಯದಲ್ಲಿ ದೇವರು ಆಗದೆ ಇರುವಂತದನ್ನು ಮಾರ್ಪಡಿಸಿ ಅದು ನಿಮಗೆ ಪೂರ್ತಿಯಾಗಿ ಕೊಡುವಂತವನಾಗಿರುತ್ತಾನೆ. Mephibosheth living without any hope, without any future. ಮೆಪಿಬೋಷತ್ ನೋಡಬೇಕಾದ್ರೆ ಆತನ ಮುಂದಿನ ಜೀವಿತವು ಭವಿಷ್ಯತ್ ಯಾವ ರೀತಿಯಾಗಿ ಇರುತ್ತದೆ ಎಂದು ಗೊತ್ತಿಲ್ಲದ ರೀತಿಯಲ್ಲಿ ಏನು ಇಲ್ಲದವನಾಗಿ ಕಾಣಲ್ಪಟ್ಟನು. He concluded, my present, looking at his present situation, my future is going to be like this. ಆತನು ಇರುವಂತ ಪರಿಸ್ಥಿತಿಯನ್ನು ನೋಡಿ ಹೇಳಿದನು, ನನ್ನ ಮುಂದೆ ಭವಿಷ್ಯತ್ ಕಾಲವೂ ಸಹ ನಾನು ಏನು ಇಲ್ಲದವನಾಗಿ ನಾಚಿಕೆ ಉಳ್ಳವನಾಗಿ ಕಾಣಲ್ಪಡುತ್ತೇನೆ ಎಂದು My ಆತನು brother, my ಭಾವಿಸಿಕೊಂಡನು. sister, listen. ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯ ಕೇಳಿಸಿಕೊಳ್ಳಿರಿ. Don't look at your present situation and conclude your decision of your future. ಈಗ ಕಾಣಲ್ಪಡುವಂತ ಪರಿಸ್ಥಿತಿಯನ್ನು ನೋಡಿಕೊಂಡು ನಿಶ್ಚಯಿಸಿಕೊಳ್ಳಬೇಡಿರಿ, ಯಾಕಂದ್ರೆ ನಿಮ್ಮ ಭವಿಷ್ಯತ್ ಕಾಲವು ಅದು ವಿಭಿನ್ನವಾಗಿ ಕಾಣಲ್ಪಡಬಹುದು. When God intervenes, ದೇವರು ಮಧ್ಯಸ್ಥಿಕೆಯನ್ನು ಆತನು ತೆಗೆದುಕೊಳ್ಳುವಂತ ಸಮಯದಲ್ಲಿ, when God comes on your way, ದೇವರು ನಿಮ್ಮ ಮಾರ್ಗದಲ್ಲಿ ಬರುವಂತ ಸಮಯದಲ್ಲಿ, when God decides, ದೇವರು ಈಗಾಗಲೇ ನಿಶ್ಚಯಿಸಿರುವಂತ when ಸಮಯದಲ್ಲಿ, God's eyes comes upon you, ದೇವರ ಕಣ್ಣು ನಿಮ್ಮ ಮೇಲೆ ಬರುವಂತ ಸಮಯದಲ್ಲಿ, when his finger looks at you, points at you, ಆತನ ಬೆರಳು ನಿಮ್ಮನ್ನು ನೋಡಿ ಅದನ್ನು ದೃಷ್ಟಿಸಿ ನೋಡುವಂತ ಸಮಯದಲ್ಲಿ, no devil in the hell, no man on earth can stop what God decided to do for you. ಯಾವ ದುರಾತ್ಮವು ನರಕದಿಂದಾಗಲಿ ಇಲ್ಲವಾದ್ರೆ ಯಾವ ವ್ಯಕ್ತಿ ಲೋಕದಲ್ಲಿ ಆಗಲಿ ಅದು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. When God decides to bless you, nothing can stop you. ದೇವರು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆತನು ನಿಶ್ಚಯಿಸುವುದಾದರೆ ಯಾರು ಅದನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. Hallelujah. 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 Brother, I'm living in shame. ಪ್ರೀತಿಯುಳ್ಳ ಸಹೋದರನೇ, ನಾಚಿಕೆಯಲ್ಲಿ ನಾನು Brother, ಜೀವನ I'm living in the ನಡೆಸುತ್ತಿದ್ದೇನೆ. land of barrenness. ಬ್ರದರ್, ನಾನು ಏನು ಮರುಭೂಮಿಯಲ್ಲಿ ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ. No hope. ಅಲ್ಲಿ ಯಾವುದೇ ರೀತಿಯಾದ ನನಗೆ No future. ಯಾವ ರೀತಿಯಾದ ನನಗೆ ಮುಂದೆ ಭವಿಷ್ಯತ್ No good ಕಾಣುತ್ತಿಲ್ಲ. job. ಒಳ್ಳೆಯ ಕೆಲಸ ಇಲ್ಲ. No blessing. ಯಾವುದೇ ರೀತಿಯಾದ ಆಶೀರ್ವಾದವಿಲ್ಲ. Nothing I have, brother. ಏನು ಇಲ್ಲ ನನ್ನ ಜೀವಿತದಲ್ಲಿ. What ಬ್ರದರ್, can I do? ಏನು ಮಾಡೋದಕ್ಕೆ ಸಾಧ್ಯ? Mephibosheth is crippled. ಮೇಬಿ ಭವಿಷ್ಯದ ನೋಡಬೇಕಾದ್ರೆ ಆತನ I ಕುಂಟನಾಗಿದ್ದಾನೆ. am crippled spiritually. ನಾನು ಸಹ ಆತ್ಮಿಕ ಜೀವಿತದಲ್ಲಿ ನಾನು ಸಹ ಕುಂಟನಾಗಿದ್ದೇನೆ. Nobody is there for me. ಯಾರು ಇಲ್ಲ ನನಗೋಸ್ಕರ. I tell you in the name of Jesus. ಯೇಸುವಿನ ಹೆಸರಿನಲ್ಲಿ ನಾನು ಹೇಳುತ್ತೇನೆ, Least expected time, God will do a miracle. ಏನು ಇಲ್ಲ ಎಂದು ನೀವು ಸಮಯವು ಅಲ್ಲಿ ಇಲ್ಲದೆ ಇರುವಂತ ಸಮಯದಲ್ಲಿಯೇ ದೇವರು ಅಲ್ಲಿ ಅದ್ಭುತವನ್ನು ಮಾಡುವಂತವನಾಗಿದ್ದಾನೆ. When God decides, ದೇವರು ನಿಶ್ಚಯಿಸಿರುವಂತ ಸಮಯದಲ್ಲಿ no can stop it. ಯಾರು ಸಹ ಅದನ್ನು ತಡೆಯಾಗಿ ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. Brother, I have no job.
ಬ್ರದರ್, ನನ್ನ ಬಳಿಯಲ್ಲಿ ಕೆಲಸವಿಲ್ಲ, I don't have education. ನನ್ನ ಬಳಿಯಲ್ಲಿ ನನಗೆ ವಿದ್ಯಾಭ್ಯಾಸವಿಲ್ಲ, How can I get? ನಾನು ಹೇಗೆ ಪಡೆದುಕೊಳ್ಳುವುದಕ್ಕೆ How ಸಾಧ್ಯ? can I get a blessing? ಯಾವ ರೀತಿಯಾಗಿ ಆಶೀರ್ವಾದವನ್ನು I'm ಹೊಂದಿಕೊಳ್ಳುವುದಕ್ಕೆ living ಸಾಧ್ಯ? in a rented house for years. ನಾನು ಅನೇಕ ವರ್ಷಗಳಿಂದ ಅಲ್ಲಿ ಬಾಡಿಗೆ ಮನೆಯಲ್ಲಿದ್ದೇನೆ. How can I long to have a own house? ಯಾವ ರೀತಿಯಾಗಿ ನನಗೆ ಸ್ವಂತ ಮನೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ? I'm going in the two-wheeler. ನಾನು ಟೂ ವೀಲರ್ ಅಲ್ಲಿ ಹೋಗುತ್ತಿದ್ದೇನೆ. How can I have? ಯಾವ ರೀತಿಯಾಗಿ ಕಾರನ್ನು ತೆಗೆದುಕೊಳ್ಳುವುದಕ್ಕೆ Come in the ಸಾಧ್ಯ? car. ಕಾರಲ್ಲಿ ಹೇಗೆ ಬರುವುದಕ್ಕೆ Not ಸಾಧ್ಯ? possible, brother. ಆಗುವುದಿಲ್ಲ ಬ್ರದರ್. Yes, it's not possible. ಹೌದು, ಆಗುವುದಿಲ್ಲ. To Mephibosheth to get all that, it was not possible. ಮೆಫಿಬೋಶೆತ್ಗೂ ಸಹ ಇದೆಲ್ಲವೂ ಸಿಗಬೇಕಾಗಿರುವುದಾದರೆ ಆತನಿಂದ ಸಾಧ್ಯವಾಗುತ್ತಿರಲಿಲ್ಲ. Read that verse 1 once again. ಆ ಒಂದು 9ನೇ ಅಧ್ಯಾಯ 2 ಸಮುವೇಲ 9ನೇ ಅಧ್ಯಾಯವನ್ನು ಓದೋಣ. ದಾವಿದನು ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರುತ್ತಾರೋ ನಾನು ಅವರಿಗೆ ಯೋನಾತಾನನ ಸಲುವಾಗಿ ದಯೆ ತೋರಿಸಬೇಕೆಂದಿರುತ್ತೇನೆ. Hallelujah. ಹಲ್ಲೆಲೂಯಾ. Is there anyone ಯಾರಾದರೂ ಇದ್ದೀರಾ in Saul's house? ಸೌಲನ ಕುಟುಂಬದಲ್ಲಿ? I can show kindness. ನಾನು ಅವರಿಗೆ ಅಲ್ಲಿ ಒಂದು ಬೇಕಾಗಿರುವಂತ ಸೌಕರ್ಯವನ್ನು ಕೊಡುತ್ತೇನೆ. I'll tell this and finish it. ನಾನು ಇದನ್ನು ಹೇಳಿ ಮುಗಿಸುತ್ತೇನೆ. Another 1 minute. 1 ನಿಮಿಷ. King David ಅಲ್ಲಿ ಅರಸನಾದ ದಾವಿದನು is a picture of God. ಆತನು ದೇವರ ಚಿತ್ರವಾಗಿದ್ದಾನೆ. Jonathan ಯೋನಾತಾನನು is a picture of Jesus Christ. ಆತನು ಯೇಸು ಕ್ರಿಸ್ತನ ಚಿತ್ರೀಕರಣವಾಗಿದ್ದಾನೆ. And Mephibosheth ಮೆಫಿಬೋಶೆತ್ is a picture of you and me. ಆತನು ನನ್ನನ್ನು ಮತ್ತು ನಿಮ್ಮನ್ನು ಹೋಲಿಸುವಂತ ಚಿತ್ರೀಕರಣವಾಗಿದ್ದಾನೆ. David said, ದಾವಿದನು ಹೇಳಿದನು, is anyone in Saul's house? ಯಾರಾದರೂ ಸೌಲನ ಮನೆಯಲ್ಲಿ ಇದ್ದೀರಾ? I can show kindness ನಾನು ಅವರಿಗೆ ದಯೆಯನ್ನು ತೋರಿಸುವಂತವನಾಗಿರುತ್ತೇನೆ. because of Jonathan's sake. ಯಾಕೆಂದ್ರೆ ಯೋನಾತನನ ಸಲುವಾಗಿ. I told you, ನಾನು ಹೇಳಿದ್ದೆ, David is a symbol of God. ದಾವಿದನು ಎಂದು ಹೇಳಬೇಕಾದ್ರೆ ಅದು ದೇವರ ಚಿತ್ರೀಕರಣವಾಗಿದೆ. And this morning, ಈ ಒಂದು ಬೆಳಗಿನ ಸಮಯದಲ್ಲಿ God is saying, ದೇವರು ಹೇಳುತ್ತಿದ್ದಾನೆ, is anyone ಯಾರಾದ್ರೂ is there ಇದ್ದೀರಾ in my son Jesus' house? ನನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ಮನೆಯಲ್ಲಿ? I can show kindness ನಾನು ನಿಮಗೆ ದಯೆ ತೋರಿಸುವಂತವನಾಗಿರುತ್ತೇನೆ. for Jesus' sake. ಯೇಸು ಕ್ರಿಸ್ತನ For ಸಲುವಾಗಿ. Jesus' sake. ಯೇಸು ಕ್ರಿಸ್ತನ ಸಲುವಾಗಿ. Hallelujah. 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 God will show kindness not because how good we are, how bad we are. God will show kindness because of his son Jesus Christ's sake, for what he did and paid on the cross of Calvary for you and me. ದೇವರು ನಾವು ಒಳ್ಳೆಯವರು ಕೆಟ್ಟವರು ಎಂಬುದಕ್ಕೋಸ್ಕರ ಆತ ನಮಗೆ ದಯೆ ತೋರಿಸುವುದಿಲ್ಲ. ಆತನ ದಯೆ ತೋರಿಸೋದಕ್ಕೆ ಹೋಗುತ್ತಿರುವಂತದ್ದು ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ. ಯಾಕಂದ್ರೆ ಆತನು ನಮಗೋಸ್ಕರ ಆ ಒಂದು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ಎಲ್ಲ ಪಾಡುಗಳನ್ನು ಅನುಭವಿಸಿ ನಮಗೋಸ್ಕರ ಆತನು ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಅದರ ನಿಮಿತ್ತವಾಗಿಯೇ ದೇವರು ತನ್ನ ಮಗನ ಮುಖಾಂತರವಾಗಿ ನಮಗೆ ದಯೆ ತೋರಿಸುವುದಕ್ಕೆ ಬರುತ್ತಿದ್ದಾನೆ. Hallelujah. 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 Jesus, if he has died for us on the cross ಯೇಸು ಕ್ರಿಸ್ತ ನಮಗೋಸ್ಕರ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ್ದಾನೆ. to take us to heaven, ಯಾಕೆಂದ್ರೆ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಬೇಕೆಂದು. if that is true, ಅದು ನಿಜವಾಗಿರುವುದಾದರೆ, if you are living in shame, ನೀವು ಒಂದು ವೇಳೆ ನಾಚಿಕೆಯಲ್ಲಿ ನೀವು ಜೀವನ if you are ನಡೆಸುತ್ತಿರುವುದಾದರೆ, living in barrenness, ಇಲ್ಲವಾದ್ರೆ ನೀವು ಆ ಒಂದು ಮರುಭೂಮಿಯಲ್ಲಿ ಜೀವನ ನಡೆಸುತ್ತಿರುವುದಾದರೆ, no future, no hope, no blessing, ಮುಂದೆ ಭವಿಷ್ಯತ್ ಕಾಲವಿಲ್ಲ, ಅದು ಮಾತ್ರ ಯಾವ ಆಶೀರ್ವಾದವೂ ಇಲ್ಲ, ಏನು ನಿಮಗೆ ಏನು ತೋಚುತ್ತಿಲ್ಲ. he paid for everything on the cross of ಈ Calvary. ಎಲ್ಲದಕ್ಕೋಸ್ಕರ ಆತನ ಒಂದು ಶಿಲುಬೆಯಲ್ಲಿ ಎಲ್ಲಕ್ಕೆ ಆ ಒಂದು ಕ್ರಯೆಯನ್ನು ಕೊಟ್ಟಿದ್ದಾನೆ. And God said, ಅದಕ್ಕೆ ದೇವರು ಹೇಳಿದನು, I want to show kindness ನಾನು ನಿಮಗೆ ದಯೆಯನ್ನು ತೋರಿಸಬೇಕು for the sake of Jesus Christ. ನನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ನಿಮಿತ್ತ. David showed kindness ದಾವಿದನು ಅಲ್ಲಿ ದಯೆಯನ್ನು for the ತೋರಿಸಿದನು sake of Jonathan, ಜೋನಾತಾನನ ನಿಮಿತ್ತ, for his son. ಆತನ ಮಗನಿಗೆ. And Jesus, ಯೇಸು ಕ್ರಿಸ್ತನು, God says, ದೇವರು ಹೇಳುತ್ತಾನೆ, because of my son Jesus, ನನ್ನ ಮಗನ ಯೇಸು ಕ್ರಿಸ್ತ I ನಿಮಿತ್ತ will show kindness to you. ನಾನು ನಿಮಗೆ ದಯೆಯನ್ನು ತೋರಿಸುವಂತವನಾಗಿದ್ದೇನೆ. Hallelujah. ಹಲ್ಲೆಲೂಯಾ. We are not grandchildren, we are children of God. ನಾವು ದೇವರಿಗೆ ಮೊಮ್ಮಕ್ಕಳಲ್ಲ, ನಾವು ಆತನ ಮಕ್ಕಳಾಗಿದ್ದೇವೆ. Hallelujah. ಹಲ್ಲೆಲೂಯಾ. The good news, ಒಂದು ಒಳ್ಳೆಯ ಸಂದೇಶ. we don't need to live in shame hereafter. ನಾವು ಇನ್ನು ಮುಂದೆ ನಾಚಿಕೆಯಲ್ಲಿ ಜೀವನ ನಡೆಸುವಂತದ್ದು ಅವಶ್ಯಕತೆ ಇಲ್ಲ. We don't need to live in lack, ನಾವು ಇಲ್ಲವಾದ್ರೆ ಏನು ಇಲ್ಲದವರಾಗಿ ಜೀವನ ನಡೆಸುವಂತದ್ದು ಅವಶ್ಯಕತೆ ಇಲ್ಲ. because ಯಾಕೆಂದರೆ the Lord is my shepherd. ದೇವರು ಯೆಹೋವನ ಕುರುಬನಾಗಿದ್ದಾನೆ. I shall not lack. ನಾನು ಯಾವುದಕ್ಕೂ ಕೊರತೆ ಪಡುವುದಿಲ್ಲ. God bless you. Heavenly Father, we praise and worship you, Lord, for the wonderful time that we all gathered here to listen to your words. Thank you. Lord, you spoke to us about the word of God. Lord, you are the God who teaches us, leads us, guides us, and every promise that we require is in the Bible.
every day. Help us, Lord, to open the Bible and read your word. And Lord, to know your will and your guidance. Heavenly Father, we know you have prepared a banquet where everything, Lord, is there. Whatever we require to lead our life in this world, everything you provided in your word. Help us, Lord, to understand, Lord, your word and abide by it, O Lord Jesus. Yes, Master, we may be like a movie puzzle. Lord, we may live in ignorance, rejected by people, living in shame. But Lord, you are a God who shows kindness to us, even in our lower estate, O God Jesus. You don't look at our lower estate, but Lord, with your love and Lord, kindness, and you are graceful, Lord, to call us, to restore us back into the Lord kingdom, to provide everything, Lord, that we require, to share the table, Lord, with you, enjoying the company of the King. Thank you, Lord. Many times we say that we don't deserve it. But Lord, Lord, in your eyes, Lord, we deserve it. Thank you. We know our Lord, ourselves fully. We know that we are crippled. We don't deserve the Lord, the place in King's palace. But Lord, you are kind enough to call us. Kind enough, Lord, to send your servants outside to come into the banquet, O God Jesus. Help us not to reject your call. Yes, Master, Lord, make us to understand your call and help us to come to your table, O Lord Jesus. Into God's presence, into the banquet which you, O Lord, prepared for us. Thank you. Lord, thank you for this wonderful word. Help us to, Lord, read and understand your word every day, O God Jesus. Thank you for your God's servant who spoke to us in this morning. Thank you. I thank you, Lord, for all the people who are here. Bless everyone. Let your word be light unto their path, Lord, and lamp unto them, O God Jesus. Bless all your people. In Jesus' precious name we pray. Amen. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರಿಯ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.